ನಮ್ಮೆಲ್ಲರೂ ವರ್ಣ ಬರುವಂಥವ್ರು ಬರ್ತಾ ಇರಲಿ. ನಮ್ಮ ಮಧ್ಯದಲ್ಲಿ ದೇವ ಸೇವಕರಾದಂಥ ಶ್ಯಾಮ್ರದಲ್ಲಿದ್ದಾರೆ. ಅವರು ದೇವರ ವಾಕ್ಯವನ್ನು ಕೊಡಬೇಕಾಗಿ ಅವನ ಪ್ರೀತಿಯಿಂದ ಆಹ್ವಾನ ಮಾಡ್ತೀನಿ. ಇದು ನಿಮಗೆ ವಂದನೆಗಳು. ವಂದನೆಗಳು ಅಂಕಲ್. ನಿಮ್ಮ ಸಮಯ ದಯಮಾಡಿ ದೇವರು ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಮಹಾಶಕ್ತನಾಗಿರುವಂಥ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ನಾವು ಜೀವಂತವಾಗಿದ್ದೇವೆ ಎಂದರೆ ನಿನ್ನ ಕೆಲಸ ಇದೆ, ಅದರ ನಿಮಿತ್ತವಾಗಿಯೇ ನಾವು ಜೀವಂತವಾಗಿದ್ದೀವಿ. ನಿನ್ನ ಕೆಲಸವು ಇಲ್ಲದೆ ಹೋದರೆ ನಾವು ಈ ಲೋಕವನ್ನು ಬಿಡಬೇಕಾಗಿತ್ತು. ದೇವ, ಇದನ್ನು ಮನಸ್ಸಿಗೆ ತಂದುಕೊಂಡು ಯಾವಾಗಲೂ ನಿನ್ನ ರಾಜ್ಯ ನೀತಿಗೋಸ್ಕರ ತವಕ ಪಡುವಂಥ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಆ ಒಂದು ತಂದೆ ನಿನ್ನ ಕೆಲಸವನ್ನು ಮಾಡಬೇಕೆಂದರೆ ನಿನ್ನ ಒಂದು ಮಾತುಗಳನ್ನು ತಿಳಿದುಕೊಂಡರೆ ಮಾತ್ರವೇ ಸಾಧ್ಯ. ಆ ನಿನ್ನ ಮಾತುಗಳನ್ನು ತಿಳಿದುಕೊಳ್ಳುವಂಥ ಉದ್ದೇಶದಿಂದಲೇ ಈ ಒಂದು ಸಮಯದಲ್ಲಿ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಆತ್ಮಿಕವಾದಂಥ ಜ್ಞಾನದಿಂದ ಅವರನ್ನು ತುಂಬಿಸಿ ಈ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸಲು ಸಹಾಯ ಮಾಡಿ, ಆ ನಿನ್ನ ಮಾತುಗಳನ್ನು ಹೇಳಲಿಕ್ಕಿರುವಂಥ ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ನೀನು ಮೆಚ್ಚುವಂಥ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಹೇಳಲು, ನಿನ್ನ ಮಕ್ಕಳು ಕೂಡ ಆ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲು ಸಹಾಯ ಮಾಡಿ, ನಾವೆಲ್ಲರನ್ನ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ, ಈ ವಿಷಯಗಳಲ್ಲಿ ಕೇಳಿದ್ದು ಮರೆತುಪಟ್ಟಂಥ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ದೇವ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿ ದೇವ ಜನರೇ, ದೇವರು ಮನುಷ್ಯನನ್ನು ಯಾಕೆ ಒಂಟಿಗನಾಗಿ ಬಿಡಲಿಲ್ಲ ಎಂಬುದಾಗಿ ಒಂದು ಅಂಶವನ್ನು ನೋಡಿಕೊಳ್ಳೋಣ. ಮತ್ತೆ ಹೇಳ್ತೀನಿ, ದೇವರು ಮನುಷ್ಯನನ್ನು ಯಾಕೆ ಒಂಟಿಗನಾಗಿ ಬಿಡಲಿಲ್ಲ ಎಂಬುದಾಗಿ. ನಾವು ಆದಿಕಾಂಡದಲ್ಲಿ ಆವಾಗಿಂದಲೂ ನೋಡ್ಕೊಂಡಿರುವಂಥ ಕಾರ್ಯ, ದೇವರು ಮನುಷ್ಯನನ್ನು ಒಬ್ಬಂಟಿಗನಾಗಿ ಬಿಟ್ಟಿಲ್ಲ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ದೇವರು ಈ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು? ಯಾಕೆ ಮನುಷ್ಯನನ್ನು ದೇವರು ಒಂಟಿಗನಾಗಿ ಬಿಡಲಿಲ್ಲ? ಒಂದು ವೇಳೆ ಮನುಷ್ಯನನ್ನು ದೇವರು ಒಂಟಿಗನಾಗಿ ಬಿಟ್ಟರೆ ಅದರಿಂದ ಆಗುವಂಥ ಒಂದು ಪರಿಣಾಮವು ಏನು ಮನುಷ್ಯನಿಗೆ ಗಂಡಾಂತರ ಎನ್ನುವಂಥದ್ದು ಕಾದಿದೆ. ಅದೇ ಇವತ್ತು ಆಲೋಚನೆ ಮಾಡಿ ತಿಳಿದುಕೊಳ್ಳುವಂಥ ಒಂದು ಸಂದೇಶ. ಕೆಲವೊಂದು ಮನುಷ್ಯರು ಇವತ್ತಿಗೆ, ಅದು ಆದಾಮನ ಕಾಲಕ್ಕೆ ಹೊರತುಪಡಿಸಿ ಇವತ್ತಿಗೂ ಕೂಡ ನಾವು ಬಹಳಷ್ಟು ಸಂಗತಿಯನ್ನು ನೋಡ್ತಾ ಇರ್ತೀವಿ. ಅದರಲ್ಲಿ ಮನುಷ್ಯರ ಒಂದು ವಿಷಯದಲ್ಲಿ ಅವರು ನಡ್ಕೊಳ್ಳುವಂಥ ಒಂದು ರೀತಿ, ಕೆಲವರು ನಡ್ಕೊಳ್ಳುವಂಥ ರೀತಿ ಯಾವ ರೀತಿಯಾಗಿರ್ತೈತೆ ಅಂದರೆ, ಯಾವಾಗಲೂ ಒಬ್ಬಂಟಿಗರಾಗಿ ಇರುವುದಕ್ಕೋಸ್ಕರ ಬಯಸ್ತಾರೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಒಬ್ಬಂಟಿಗರಾಗಿ ಇರುವುದಕ್ಕೋಸ್ಕರನ ಬಯಸ್ತಾರೆ. ಯಾಕೆ ಅಂತಂದರೆ, ಏನೋ ಕೆಲವರ ಜನಗಳ ಜೊತೆಯಲ್ಲಿ ಇದ್ದರೆ ಅವರಿಗೆ ಒಂಥರ ಅಸಮಾಧಾನ ಇರುತ್ತೆ, ಮತ್ತು ಕೆಲವ್ರಿಗೆ ಅದು ಇಷ್ಟಪಡಲ್ಲ. ಇನ್ನು ಕೆಲವರು ಏನೋ ಒಂದು ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಎನ್ನುವಂಥ ರೀತಿಯಲ್ಲಿ ಆಗಿರ್ಬೋದು. ನೂರಾರು ಕಾರಣಗಳಿಗೆ ಮನುಷ್ಯನು ಒಬ್ಬಂಟಿಗನಾಗಿರುವುದಕ್ಕೆ ಬಯಸ್ತಾನೆ. ಆತನ ಒಂಟಿಗನಾಗಿಯೇ ಕಾಲ ಕಳಿಬೇಕು, ಒಂಟಿಗನಾಗಿಯೇ ಆತನ ಕೆಲಸವನ್ನು ಮಾಡಬೇಕು, ಒಂಟಿಗನಾಗಿ ಆತನ ಜೀವನವನ್ನು ಸಾಗಿಸಬೇಕು ಎಂಬುದಾಗಿ ಇಷ್ಟಪಡ್ತಾನೆ. ಬಹಳಷ್ಟು ಜನ ನಾವು ಈ ರೀತಿಯಾಗಿ ನೋಡ್ತಾ ಇರ್ತೀವಿ. ಮನುಷ್ಯನು ಈ ರೀತಿಯಾಗಿ ಒಂಟಿಗನಾಗಿದ್ದರೆ ಆಗುವಂಥ ಪರಿಣಾಮ ಏನು? ಒಬ್ಬ ಮನುಷ್ಯನು ಆತನ ಒಬ್ಬಂಟಿಗನಾಗಿಯೇ ಇದ್ದರೆ ಅವನಿಗೇನು ತೊಂದರೆ? ಒಂಟಿಗನಾಗಿ ಇರ್ಬೋದಲ್ಲ, ಒಂಟಿಗನಾಗಿದ್ದರೂ ಕೂಡ ಆತನು ಉಸಿರಾಡ್ತಾನೆ, ಊಟವನ್ನು ತಿಂತಾನೆ, ಎಲ್ಲವನ್ನು ಮಾಡ್ತಾನೆ, ಅವನು ಯಾವ ರೀತಿಯಾಗಿ ಬೇಕಾದ್ರೂ ಬದುಕ್ತಾ ಇರ್ತಾನೆ. ಆದರೆ ಈ ಭೂಪ್ರಪಂಚದಲ್ಲಿ ಒಬ್ಬ ಮನುಷ್ಯನು ಒಂಟಿಗನಾಗಿ ಬದುಕುವುದಕ್ಕೆ ಈ ಪ್ರಕೃತಿಯಿಂದ ಏನಾದರೂ ಪ್ರಮಾದ ಎನ್ನುವಂಥದ್ದು ಐತಾ ಅಂತ ಅಂದರೆ, ಪ್ರಕೃತಿಯಿಂದ ಯಾವ ಪ್ರಮಾದವೂ ಕೂಡ ಇಲ್ಲ. ಒಂಟಿಗನಾಗಿ ಬದುಕ್ಬೋದು ಅವನು, ಅದರಲ್ಲೇನು ತಪ್ಪಿಲ್ಲ, ಅದರಲ್ಲಿ ಯಾವ ಒಂದು ಅಪಾಯವೂ ಕೂಡ ಇಲ್ಲ. ಆದರೆ ಮನುಷ್ಯನ ವಿಷಯದಲ್ಲೇ ನೋಡುವಾಗ, ಮನುಷ್ಯನು ಒಬ್ಬಂಟಿಗನಾಗಿರುವಂಥದ್ದು ಸರಿ ಅಲ್ವಾ ಅಂತ ಹೇಳಿ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿರುವಂಥ ವಿಜ್ಞಾನಿಗಳನ್ನಾಗಿರ್ಬೋದು, ಈ ಡಾಕ್ಟ್ರುಗಳನ್ನಾಗಿರ್ಬೋದು ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳುವಂಥ ಉತ್ತರ ಏನಾಗಿರ್ತತೆ ಅಂದರೆ, ಯಾವುದೇ ಕಾರಣಕ್ಕೂ ಮನುಷ್ಯನು ಒಬ್ಬಂಟಿಗನಾಗಿ ಇರಬಾರದು ಎಂಬುದಾಗಿ ವಿಜ್ಞಾನವು ಹೇಳುತ್ತೆ. ಯಾಕೆ ವಿಜ್ಞಾನವು ಈ ಮಾತನ್ನು ಹೇಳುತ್ತೆ ಅಂದರೆ, ನೂರಾರು ಕಾರಣಗಳನ್ನು ಹೇಳುತ್ತೆ. ಅದರಲ್ಲಿ ಕೆಲವೊಂದು ಕಾರಣಗಳು ಏನು ಅಂತಂದರೆ, ಮನುಷ್ಯನು ಒಬ್ಬಂಟಿಗನಾಗಿ ಇದ್ದಂಥ ಸಮಯದಲ್ಲಿ ಅಧಿಕವಾಗಿ ಆತನು ಆಲೋಚನೆ ಮಾಡಿ 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 ಆತನು ಅಧಿಕವಾದಂಥ ಒಂದು ಆಲೋಚನೆಯಲ್ಲಿ ಮುಳುಗಿ ಹೋಗಿ ಅವನಿಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಎನ್ನುವಂಥದ್ದನ್ನು ಅವರ ಎಕ್ಸ್ಪೆರಿಮೆಂಟ್ಗಳು ಹೇಳಿರುವಂಥ ಒಂದು ವಿಷಯ. ಅದಕ್ಕೋಸ್ಕರವೇ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ, ಮನುಷ್ಯನು ಬಹಳವಾಗಿ ಒಬ್ಬಂಟಿಗನಾಗಿ ಇರಬಾರ್ದು ಎಂಬುದಾಗಿ ಹೇಳ್ತಾನೆ. ಪೇಷಂಟ್ಗಳಿಗೆ ಹಂಗೆ ಹೇಳ್ತಾರೆ ಕೆಲವರು, ಒಬ್ಬಂಟಿಗರಾಗಿ ಬಿಡಬೇಡ್ರಿ ಇವ್ರನ್ನ, ಮತ್ತು ಅಧಿಕವಾಗಿಯೂ ಕೂಡ ಅವ್ರನ್ನ
ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿ ಅವರಿಗೆ ಟೆನ್ಷನ್ ಬರುವಂಥ ರೀತಿಯಲ್ಲೂ ಕೂಡ ಮಾಡಂಗಿಲ್ಲ. ಇಲ್ಲ ಕಂಪ್ಲೀಟ್ ಆಗಿ ಅವ್ರನ್ನ ಒಬ್ಬಂಟಿಗರಾಗಿಯೂ ಕೂಡ ಬಿಡಂಗಿಲ್ಲ. ಒಬ್ಬಂಟಿಗರಾಗಿ ಇದ್ದಾಗಲೇ ಹಲವಾರು ಆಲೋಚನೆಗಳು ಮನುಷ್ಯನಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಚೆನ್ನಾಗಿ ನಮಗೆ ಗೊತ್ತಿರುವಂಥ ಸಂಗತಿನೇ. ಯಾಕೆಂದರೆ ಒಂದು 4-6 ಜನಗಳ ಮಧ್ಯದಲ್ಲಿ ಇದ್ದರೆ ಅವ್ರು ಏನೋ ಒಂದು ಮಾತಾಡ್ತಾರೆ, ನಾವು ಅವ್ರಿಗೆ ಏನೋ ಒಂದು ಸಂಭಾಷಣೆಯನ್ನು ಮಾಡ್ತಾ ಇರ್ತೀವಿ. ಒಬ್ಬಂಟಿಗನಾಗಿ ಒಂದೇ ರೀತಿಯಲ್ಲಿ ಆಲೋಚನೆಯಲ್ಲಿ ಆ ಸಮಯದಲ್ಲಿ ಇರೋದಕ್ಕಾಗಲ್ಲ. ಯಾವಾಗ ಒಂದೇ ರೀತಿಯ ಆಲೋಚನೆಯಲ್ಲಿ ಮುಳುಗೋಗುವಂಥ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಅಂದರೆ ಒಬ್ಬಂಟಿಗರಾಗಿ ಇದ್ದಾಗಲೇ. ಈ ಒಬ್ಬಂಟಿಗರಾಗಿ ಇದ್ದುಕೊಂಡು ಅಧಿಕವಾದಂಥ ಆಲೋಚನೆಯನ್ನು ಮಾಡ್ತಾ 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 ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಮಾನಸಿಕ ವ್ಯಾಧಿ ಎನ್ನುವಂಥದ್ದು ಬಂದ್ಬಿಡ್ತದೆ. ಅಂದರೆ ಆತನು ಮಾನಸಿಕ ವ್ಯಾಧಿಗೆ ಒಳಗಾಗ್ಬಿಡ್ತಾನೆ. ಈ ಮಾನಸಿಕ ವ್ಯಾಧಿಗೆ ಒಳಗಾದರೆ ಅದನ್ನು ವಾಸಿ ಮಾಡ್ಕೊಳ್ಳುವಂಥದ್ದು ಬಹಳ ಕಷ್ಟ. ಒಂದು ವೇಳೆ ಶಾರೀರಿಕವಾಗಿ ಯಾವುದೋ ಒಂದು ತೊಂದರೆ ಬಂದಿದೆ, ಜ್ವರ ಬಂದಿದೆ, ಕೆಮ್ಮು ಬಂದಿದೆ, ನೆಗಡಿ ಬಂದಿದೆ, ಇಲ್ಲ ಇನ್ನೇ ಯಾವುದೋ ಏನೋ ಆಗಿದೆ, ಹೊಟ್ಟೆ ನೋವಾಗಿದೆ ಅಂತ ಅಂದರೆ ಇವುಗಳನ್ನು ಸರಿ ಮಾಡ್ಕೊಂಡ್ಬಿಡ್ಬೋದು ಟ್ಯಾಬ್ಲೆಟ್ಗಳು ತಗೊಂಡು. ಆದರೆ ಮಾನಸಿಕವಾಗಿ ಒಂದು ವೇಳೆ ಮನುಷ್ಯನು ಏನಾದರೂ ಮುಳುಗಿ ಹೋದರೆ, ಮಾನಸಿಕವಾಗಿ ಒಂದು ವೇಳೆ ಮನುಷ್ಯನು ಅಧಿಕವಾದಂಥ ಆಲೋಚನೆಗಳಿಗೆ ಆತನ ಆಲೋಚನೆ ಮಾಡಿ ಮಾಡಿ ಅಧಿಕವಾದಂಥ ಒಂದು ಒತ್ತಡಗಳಿಗೆ ಒಳಗಾದರೆ ಆ ಮನುಷ್ಯನ ಸರಿ ಹೋಗುವಂಥದ್ದು ಬಹಳ ಮಟ್ಟಿಗೆ ಕಷ್ಟವಾಗಿರ್ತದೆ. ಆದ್ದರಿಂದಲೇ ದೇವರು ಏನು ಮಾಡಿದ್ದಾನೆ ಅಂದರೆ ಒಂಟಿಯಾಗಿ ಬಿಡಬಾರ್ದು ಎಂಬುದಾಗಿ ದೇವರು ತೀರ್ಮಾನ ತಗೊಂಡಿದ್ದಾನೆ. ಆ ದೇವರು ಏನಕ್ಕೋಸ್ಕರ ತೀರ್ಮಾನ ತಗೊಂಡಿದ್ದಾನೆ ಎನ್ನುವಂಥದ್ದನ್ನು ನಾವು ಇವತ್ತಿನ ಆಧುನಿಕ ಜಗತ್ತನ್ನು, ಆಧುನಿಕ ವಿಜ್ಞಾನವನ್ನು ಕೇಳಿದ್ರೆ ಒಂಟಿಯಾಗಿರುವಂಥದ್ದು ಮನುಷ್ಯನಿಗೆ ಒಳ್ಳೆಯದಲ್ಲ ಎಂಬುದಾಗಿ ಅವರ ಅಧ್ಯಯನಗಳು ಹೇಳುತ್ತೆ. ಈ ವೃದ್ಧಾಪ್ಯದಲ್ಲಿರುವಂಥ ವೃದ್ಧರ ವಿಷಯದಲ್ಲಿ ನೋಡಿದ್ರೆ ಬಹಳ ಮಟ್ಟಿಗೆ ಅವರು ಒಂಟಿಯಾಗಿ ಕಾಲ ಕಳೀತಿರ್ತಾರೆ. ಈ ಒಂಟಿಯಾಗಿ ಕಾಲ ಕಳೀತಾ ಅವ್ರಿಗೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಅಂದರೆ ಬಹಳವಾದಂಥ ಒಂದು ರೋಗದಲ್ಲಿ ಬಿದ್ದೋಗ್ಬಿಡ್ತಾರೆ. ಬಹಳವಾದಂಥ ರೋಗದಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ರೋಗದಲ್ಲಿ ಬೀಳುವಂಥದ್ದು ಮಾತ್ರವೇ ಅಲ್ಲದೇನೆ ಸಾವಿಗೂ ಕೂಡ ಆಲೋಚನೆಯನ್ನು ತೋರ್ಬಿಡ್ತತೆ, ಸಾವಿಗೂ ಕೂಡ ದಾರಿ ತೋರ್ಬಿಡ್ತತೆ ಈ ಒಂದು ಒಂಟಿತನ ಎನ್ನುವಂಥದ್ದು. ಇದನ್ನು ಮಾನಸಿಕ ವೈದ್ಯರು ಹೇಳ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಮನುಷ್ಯನು ಒಂಟಿಗನಾಗಿ ಇರಬಾರದು ಎನ್ನುವಂಥ ಒಂದು ಆಲೋಚನೆ. ಇವತ್ತು ತಂದೆ ತಾಯಿಗಳನ್ನು ಮಕ್ಕಳುಗಳು ಕೆಲವೊಂದು ಸಮಯಗಳಲ್ಲಿ ಈ ಓಲ್ಡ್ ಏಜ್ ಹೋಮ್ಗಳಲ್ಲಿ ಹಾಕ್ಬಿಡ್ತಾರೆ. ಈ ವೃದ್ಧಾಶ್ರಮಗಳಲ್ಲಿ ಹಾಕಿದಂಥ ಸಮಯದಲ್ಲಿ ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಸಲುಹಿ ಮಕ್ಕಳನ್ನು ದೊಡ್ಡವ್ರನ್ನ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲುಹಿದಂಥ ಮಕ್ಕಳು ಆ ತಂದೆ ತಾಯಿಗಳಿಗೆ ಬೆಲೆಯನ್ನು ಕೊಡದಂಥ ರೀತಿಯಲ್ಲಿ ಅವ್ರನ್ನ ಓಲ್ಡ್ ಏಜ್ ಹೋಮ್ಗಳಲ್ಲಿ ಹಾಕಿ ಹೋಗ್ಬಿಡ್ತಾರೆ. ಅಂಥ ಒಂದು ಸಮಯದಲ್ಲಿ ಆ ಓಲ್ಡ್ ಏಜ್ ಹೋಮಲ್ಲಿ ಅವರಿಗೆ ಮಾತನಾಡಿಸುವಂಥ, ಅವ್ರಿಗೆ ಸತ್ಕಾರ ಮಾಡುವಂಥ ಜನಗಳು ಬಹಳಷ್ಟು ಜನ ಇದ್ರೂ ಕೂಡ ಇವರು ಪ್ರೀತಿ ಮಾಡುವಂಥ ತಮ್ಮ ಮಕ್ಕಳು, ಇವರು ಪ್ರೀತಿ ಮಾಡುವಂಥ ತಮ್ಮ ಮೊಮ್ಮಕ್ಕಳು, ಇವರು ಪ್ರೀತಿ ಮಾಡುವಂಥ ಸೊಸೆಯಂದಿರು ಇವರು ಇಲ್ಲ ಅಂದರೆ ಅವರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದು ಅದು ಅವ್ರಿಗೆ ಮಾತ್ರವೇ ಅನುಭವ ಆಗ್ತದೆ. ಆ ಒಂಟಿತನವನ್ನು ಅನುಭವಿಸಿದಂಥವ್ರಿಗೆ ಮಾತ್ರವೇ ಆ ಅನುಭವ ಆಗುತ್ತೆ. ಯಾಕೆಂದರೆ ಬಹಳಷ್ಟು ಮಟ್ಟಿಗೆ ಅವರು ಕುಂದಿ ಹೋಗೋದಕ್ಕೆ ಕಾರಣ ಆಗ್ಬಿಡ್ತದೆ. ಅಷ್ಟು ಜನ ಇದ್ರೂ ಕೂಡ ಅವರು ಪ್ರೀತಿ ಮಾಡಿದಂಥವ್ರು ಬೇಕು. ಯಾವ ರೀತಿಯಾಗಿ ಅಂತ ಅಂದರೆ ಇವತ್ತು ಒಂದು ಚಿಕ್ಕ ಮಕ್ಕಳಿರ್ತಾರೆ ಅಂದ್ಕೊಳ್ಳಿ, ಚಿಕ್ಕ ಮಕ್ಕಳನ್ನು ಒಂದು ಹಾಲು ಕುಡಿಯುವಂಥ ಒಂದು ಮಗುವನ್ನು ಅವ್ರ ತಾಯಿಯಿಂದನ ತೆಗೆದುಕೊಂಡು ಒಂದು ಸ್ವಲ್ಪ ದೂರ ಬಂದುಬಿಟ್ಟು ಅಂದ್ಕೊಳ್ಳಿ, ಇಲ್ಲ ಅವ್ರ ಮನೆಯಿಂದ ನಮ್ಮ ಮನೆಗೆ ತೆಗೆದುಕೊಂಬಂದು ಅಂದ್ಕೊಳ್ಳಿ, ನಮ್ಮನೇಲಿ ಸಾವಿರಾರು ಜನ ಇದ್ದರೂ ಕೂಡ ಆ ಮಗು ಯಾರ ಹತ್ರಲ್ಲೂ ಕೂಡ ಸಂತೋಷ ಪಡಲ್ಲ. ಯಾಕೆ? ಆ ತಾಯಿನೇ ಬೇಕು. ಏನಿದ್ರ ಅರ್ಥ ಅಂದರೆ ಒಬ್ಬ ಮನುಷ್ಯನಿಗೆ ಯಾರನ್ನ ಪ್ರೀತಿ ಮಾಡ್ತಾರೋ ಅವರ ಜೊತೆಯಲ್ಲಿ ಇರಬೇಕು. ಇದೇ ಮನುಷ್ಯನ ಗುಣ. ಈಗ ನಾನು ಯಾರನ್ನ ಪ್ರೀತಿ ಮಾಡ್ತೀನೋ ಅವರು ನನ್ನ ಜೊತೆಯಲ್ಲಿ ಇರಬೇಕು, ನಾನು ಯಾರನ್ನ ಬಯಸ್ತೀನೋ ಅವ್ರು ನನ್ನ ಜೊತೆಯಲ್ಲಿ ಇರಬೇಕು, ಅದೇ ನನ್ನ ಸಂತೋಷ. ಇದು ಪ್ರತಿಯೊಬ್ಬ ಮನುಷ್ಯರ ಒಂದು ಸ್ವಭಾವಗಳಾಗಿರ್ತದೆ. ಆ ರೀತಿಯಾಗಿ ಒಂದು ವೇಳೆ ಓಲ್ಡ್ ಏಜ್ ಹೋಮ್ಗಳಲ್ಲಿ ಬಿಟ್ಟಂಥ ಆ ಒಂದು ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ಕುಂದಿ ಹೋಗ್ತಾರೆ ಅಂದರೆ ಅವರಿಗೆ ಸಾವಿಗೂ ಕೂಡ ದಾರಿ ತೋರುತ್ತೆ. ಮತ್ತು ಅಧಿಕವಾದಂಥ ಕಾಯಿಲೆಗಳಿಗೆ ಅಂದರೆ ಮಾನಸಿಕ ಕಾಯಿಲೆಗಳೇ ದೈಹಿಕವಾದಂಥ ಕಾಯಿಲೆಗಳಾಗಿ ಮಾರ್ಪಾಟಾಗ್ಬಿಡ್ತದೆ. ಅಂದರೆ ಮಾನಸಿಕವಾಗಿ ಇವ್ರು ಯಾವ ರೀತಿಯಾಗಿ ಆಲೋಚನೆ ಮಾಡಿ 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 ನಮ್ಮನ್ನು ಈ ರೀತಿಯಾಗಿ ಆಯಿತು, ನಮ್ಮ ಪರಿಸ್ಥಿತಿ ಈ ರೀತಿಯಾಗಿ ಆಯಿತು, ನಮ್ಮ ಮಕ್ಕಳು ಈ ರೀತಿಯಾಗಿ ಬಿಟ್ಟೋದ್ರು ಅಂತ ಈ ರೀತಿಯಾಗಿ ಆಲೋಚನೆ ಮಾಡಿ 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 ಈ ಮಾನಸಿಕ ವ್ಯಾಧಿಯಾಗಿ ಬದಲಾಗ್ತದೆ. ಈ ಮಾನಸಿಕ ವ್ಯಾಧಿಯೇ ದೈಹಿಕ ರೋಗವಾಗಿ ಬದಲಾಗಿ ಹೋಗ್ತದೆ. ದೈಹಿಕವಾಗಿ ರೋಗವಾಗಿ ಬದಲಾಗಿದ್ದು ಅವರ ಸಾವಿಗಾದರೂ ದಾರಿ ತೋರುತ್ತೆ. ಇಲ್ಲ ನಾವೇ ಸಾಯಬೇಕು ಎನ್ನುವಂಥ ತೀರ್ಮಾನದಲ್ಲಿ ಕೂಡ ಬಂದರೂ ಬರ್ತಾರೆ. ಎಷ್ಟೋ ಸರಿ ಬಂದಿರುವಂಥ ಉದಾಹರಣೆಗಳು, ಘಟನೆಗಳು ಚರಿತ್ರೆಯಲ್ಲಿ ನಮಗೆ ಬಹಳಷ್ಟು ಮಟ್ಟಿಗೆ ಇದೆ.
ಆದ್ದರಿಂದ ಮನುಷ್ಯನು ಒಂಟಿಗನಾಗಿ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯೋ ಒಂದ್ಸರಿ ಆಲೋಚನೆ ಮಾಡಿ. ಸ್ವಲ್ಪ ಮಟ್ಟಿಗೆ ಒಂಟಿಯಾಗಿ ಇದ್ದರೆ ಅದು ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಯ ಒಂಟಿಯಾಗಿದ್ದರೆ ತೊಂದರೆ ಇಲ್ಲ. ಆದರೆ ಅದು ಅಭ್ಯಾಸವಾಗಿ ಹೋಗಬಾರ್ದು. ಮನುಷ್ಯನಿಗೆ ಒಂದು ವೇಳೆ ಒಂಟಿತನ ಎನ್ನುವಂಥದ್ದು ಅಭ್ಯಾಸವಾಗಿ ಹೋದರೆ ಬಹಳಷ್ಟು ಮಟ್ಟಿಗೆ ಅದು ಕಷ್ಟವಾಗಿ ಇರ್ತದೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂಟಿತನದ ಬಗ್ಗೆ ಬೈಬಲಲ್ಲಿ ಏನಿದೆಯೋ, ದೇವರು ಏನನ್ನು ಬರೆಸಿದನೋ ಒಂದ್ಸಾರಿ ಕೆಲವೊಂದು ವಾಕ್ಯಗಳನ್ನು ನೋಡ್ತಾ ಈ ಒಂಟಿತನದ ಬಗ್ಗೆ ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಆದಿಕಾಂಡ ಗ್ರಂಥ 2ನೇ ಅಧ್ಯಾಯ 18ನೇ ವಚನವನ್ನು ಓದಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನವನ್ನು ಯಾರಾದರೂ ಓದಿ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಸಾಕು. ಮನುಷ್ಯನು ಒಂಟಿಗನಾಗಿರುವಂಥದ್ದು ಸರಿಯಲ್ಲ ಎಂಬುದಾಗಿ ದೇವಾದಿ ದೇವನ ತೀರ್ಮಾನ ಮಾಡ್ತಾ ಇದ್ದಾನೆ. ಅಂದರೆ ಆತನು ಸೃಷ್ಟಿಕರ್ತನಾಗಿದ್ದಾನೆ, ಎಲ್ಲವನ್ನ ತಿಳಿದಾತನಾಗಿದ್ದಾನೆ, ಎಲ್ಲವನ್ನ ಉಂಟು ಮಾಡಿದಾತನೇ. ಅದರಲ್ಲೂ ಕೂಡ ಮಾನವನ ಶರೀರವನ್ನು, ಮಾನವನ ಆತ್ಮವನ್ನು, ಮಾನವನ ಆಲೋಚನೆಗಳನ್ನು ತಿಳಿದಂಥವನಾಗಿದ್ದಾನೆ, ಮಾನವನ ಹುಟ್ಟನ್ನ ತಿಳಿದಂಥವನಾಗಿದ್ದಾನೆ. ಇವತ್ತು ಒಂದು ಸ್ಯಾಮ್ಸಂಗ್ ಕಂಪ್ನಿ ಇದೆ ಅಂದ್ಕೊಳ್ಳಿ, ಆ ಒಂದು ಕಂಪ್ನಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳಾಗಿರ್ಬೋದು, ಅದು ಯಾವ ರೀತಿಯಾಗಿ ಬಾಳಕೆ ಬರುತ್ತೆ, ಅದನ್ನು ಯಾವ ರೀತಿಯಾಗಿ ಬಳಸಬೇಕು. ಒಂದು ವೇಳೆ ಅದನ್ನು ನಮ್ಗೆ ಇಷ್ಟ ಬಂದಂಥ ರೀತಿಯಲ್ಲಿ ಬಳಸಿದ್ರೆ ಅದು ಕೆಟ್ಟೋ ಯಾವ ರೀತಿಯಾಗಿ ಅದು ಹಾಳಾಗೋಗುತ್ತೆ, ಆ ಹಾಳಾಗೋಗಿದ್ದನ್ನು ಯಾವ ರೀತಿಯಾಗಿ ರಿಪೇರಿ ಮಾಡಬೇಕು, ಇದು ಎಲ್ಲವೂ ಕೂಡ ಆ ಕಂಪ್ನಿಗೆ ಗೊತ್ತಿರ್ತದೆ. LG ಕಂಪ್ನಿಯ ಒಂದು ಪ್ರಾಡಕ್ಟ್ಗಳು ಆ ಒಂದು ಕಂಪ್ನಿಗೆ ಗೊತ್ತಿರ್ತದೆ, ಅದರಲ್ಲಿ ಏನಿದೆ ಎಲ್ಲವೂ ಕೂಡ ಅದರ ಒಂದು ಈ ಚರಿತ್ರೆಯೇ ಗೊತ್ತಿರ್ತದೆ. ಯಾಕೆಂದ್ರೆ ಅವರು ನಿರ್ಮಾಣ ಮಾಡಿರುವಂಥ ಕಾರಣ. ಆ ರೀತಿಯಾಗಿ ಮಾನವನ ಶರೀರವನ್ನ, ಮಾನವನ ಆಲೋಚನೆಗಳನ್ನ ಸೃಷ್ಟಿ ಮಾಡಿದಂಥ ಆ ಒಂದು ದೇವರು, ಆತನಿಗೆ ಗೊತ್ತಿದೆ ಮನುಷ್ಯನಿಗೆ ಏನು ಬೇಕು, ಏನು ಬೇಡ, ಮನುಷ್ಯನಿಗೆ ಏನನ್ನು ಕೊಟ್ಟರೆ ಚೆನ್ನಾಗಿರ್ತದೆ, ಏನನ್ನು ಕೊಡದಲೇ ಇದ್ರೆ ಚೆನ್ನಾಗಿರ್ತದೆ, ಮನುಷ್ಯನಿಗೆ ಒಂದು ವೇಳೆ ಇಂಥದನ್ನು ಕೊಡದಲೇ ಇದ್ರೆ ಅವನು ಯಾವ ರೀತಿಯಾಗಿ ಹಾಳಾಗಿ ಹೋಗ್ತಾನೆ, ಇವೆಲ್ಲವೂ ಕೂಡ ಆ ದೇವಾದಿ ದೇವನಿಗೆ ಮೊದಲೇ ಗೊತ್ತಿರುವಂಥ ಕಾರಣ ಆತನು ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿ ಕೊನೆಯದಾಗಿ ಮನುಷ್ಯನನ್ನು ಉಂಟು ಮಾಡಿ ಆತನೇನು ಗಮನಿಸ್ತಾ ಇದ್ದಾನೆ, ಆತನೇನು ಮಾತನಾಡ್ತಾ ಇದ್ದಾನೆ ಅಂದರೆ 2:18ರಲ್ಲಿ, ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಆತನಿಗೆ ಸರಿ ಬೀಳುವ ಸಹಕಾರಿಯನ್ನು, ಅಂದರೆ ಮನುಷ್ಯನು ಒಂಟಿಗನಾಗಿರುವಂಥದ್ದು ಸರಿ ಇಲ್ಲ ಎಂಬುದಾಗಿ ದೇವರೇ ತೀರ್ಮಾನ ಮಾಡ್ತಾ ಇದೆ. ಮನುಷ್ಯನು ಒಂಟಿಗನಾಗಿ ಇರಬಾರ್ದು ಎಂಬುದಾಗಿ ದೇವಾದಿ ದೇವನ್ ತೀರ್ಮಾನ ಮಾಡಿದ್ದಾನೆ ಅಂದರೆ ಅದರಿಂದ ಬಲವಾದ ಕಾರಣ ಇದೆ. ಒಂದು ವೇಳೆ ದೇವರ ಮಾತನ್ನ ಮನುಷ್ಯನು ಮೀರಿ ಒಂಟಿಗನಾಗಿದ್ದರೆ ಪ್ರಮಾದ ಎನ್ನುವಂಥದ್ದು ಕಾಯಂ, ಅಪಾಯ ಎನ್ನುವಂಥದ್ದು ಮನುಷ್ಯನಿಗೆ ಕಾದಿದೆ. ಅದುವೇ ಈ ವಿಜ್ಞಾನಿಗಳೇ ಇದಕ್ಕೆ ಸಾಕ್ಷಿ. ಈ ಮಾತುಗಳನ್ನು ಹೇಳಿದಾರಲ್ಲ, ಮನುಷ್ಯನಿಗೆ ಒಂಟಿಗನಾಗಿದ್ರೆ ಇಂಥ ಸಮಸ್ಯೆಗಳು ಬರುತ್ತೆ ಎಂಬುದಾಗಿ. ಆದ್ದರಿಂದ ದೇವಾದಿ ದೇವನು ಮಾಡಿರುವಂಥ ಆಲೋಚನೆ, ದೇವಾದಿ ದೇವನು ಮಾಡಿರುವಂಥ ಆ ಒಂದು ತೀರ್ಮಾನ, ಆದಿಕಾಂಡದಲ್ಲಿ ಈ ಮಾತಿದೆ, ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ, ಒಂಟಿಗನಾಗಿರುವುದು ಒಳ್ಳೇದೇ ಅಲ್ವಂತೆ, ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವನು. ಸರಿ ಬೀಳುವಂಥ ಸಹಕಾರಿಯಾಗಿರ್ಬೇಕು. ಸರಿ ಬೀಳುವಂಥ ಸಹಕಾರಿ ಅಂದರೆ ಮನುಷ್ಯನು ಒಂಟಿಗನಾಗಿ ಇರುವುದು ಒಳ್ಳೇದಲ್ಲ, ಒಂಟಿಗನಾಗಿ ಇರಬಾರ್ದವನು, ಜೊತೆಯಾಗಿ ಇರಬೇಕು ಅಂತ ಹೇಳಿ ಯಾರ್ಯಾರೋ ಸರಿ ಬೀಳದೇ ಇರುವಂಥ ಸಹಕಾರಿ ಇರಬೇಕಾ? ಆ ರೀತಿಯಾಗಿ ಇರಂಗಿಲ್ಲ. ಸರಿ ಬೀಳುವಂಥ ಸಹಕಾರಿನೇ ಇರಬೇಕಂತೆ. ಅದೇ ನಾನು ಆಗಲೇ ಹೇಳಿದಂಥ ಮಾತು, ಒಂದು ಮಗು ಆ ತಾಯಿಯನ್ನು ಒಪ್ಪಿಕೊಂಡೇ ಆ ತಾಯಿಯ ಜೊತೆಯಲ್ಲಿ ಬದುಕೋದಕ್ಕೆ ಇಷ್ಟಪಡ್ತತೆ ಹೊರತು ಬೇರೆ ಯಾರ ಜೊತೆಯಲ್ಲಿ ಬದುಕೋದಕ್ಕೆ ಇಷ್ಟಪಡಲ್ಲ. ಒಂದು ಚಿಕ್ಕ ಒಂದು ತಾಯಿಯ ಒಂದು ಹಾಲನ್ನು ಕುಡಿಯುವಂಥ ಮಗು ಆ ರೀತಿಯಾಗಿ ಬಯಸ್ತತೆ. ಆ ರೀತಿಯಾಗಿ ದೇವ್ರೇನು ಹೇಳ್ತಾ ಇದ್ದಾನೆ, ಸರಿ ಬೀಳುವಂಥ ಸಹಕಾರಿ ಅಂದರೆ ಆ ಮನುಷ್ಯನಿಗೆ ಆ ಒಂದು ಸಹಕಾರಿ, ನಾನು ಮಾಡುವಂಥ ಸಹಕಾರಿ, ಆತನ ಜೊತೆಯಲ್ಲಿರುವಂಥ ಆ ಒಂದು ಸಹಕಾರಿ ಸರಿಯಾಗಿ ಇರಬೇಕು, ಈತನ ಮನಸ್ಸಿಗೆ ಒಪ್ಪಬೇಕು, ಈತನ ಇಷ್ಟಪಡಬೇಕು, ಆ ರೀತಿಯಾಗಿ ಇರ್ಬೇಕಂತೆ. ಮತ್ತೆ ಮನುಷ್ಯನು ಒಂಟಿಗನಾಗಿ ಇಳಿದಲ್ಲಿದ್ರೆ ಯಾವ ಪರಿಣಾಮ ಬೀರುತ್ತೆ? ಭಯಂಕರವಾದಂಥ ಒಂದು ಅಪಾಯದಲ್ಲಿ ಮನುಷ್ಯನು ಹೋಗ್ತಾನೆ ಅಂತ ತಿಳಿದಂಥ ದೇವರೇ ಮನುಷ್ಯನನ್ನು ಈ ರೀತಿಯಾಗಿ ಒಂಟಿಯಾಗಿ ಬಿಡುವುದಕ್ಕೆ ಆತನು ಮೊದಲೇ ಒಪ್ಪಿಲ್ಲ. ಮೊದಲೇ ಒಪ್ಪದೆ ಆ ಮನುಷ್ಯನ ಏನು ಮಾಡಬೇಕು? ಆತನ ಮಕ್ಕಳ ಜೊತೆಯಲ್ಲಿ ಆಗಿರ್ಬೋದು, ಸಹಕಾರಿಗಳ ಜೊತೆಯಲ್ಲಿ ಆಗಿರ್ಬೋದು, ಆತನ ಇಷ್ಟಪಡುವಂಥವ್ರ ಜೊತೆಯಲ್ಲಿ ಆಗಿರ್ಬೋದು, ಮನುಷ್ಯನು ಆತನ ಜೊತೆಯಾಗಿಯೇ ಇರಬೇಕು. ಡಾಕ್ಟರ್ಗಳು ಕೂಡ ಒಂಟಿಯಾಗಿ ಬಿಡಬಾರ್ದು ಎಂಬುದಾಗಿ ಈ ಕಾರಣಕ್ಕೋಸ್ಕರವೇ ಹೇಳ್ತಾರೆ. ಮನುಷ್ಯನು ಒಂಟಿಯಾಗಿ ಯಾಕೆ ಇರೋದಕ್ಕೆ ಅವರು ಒಪ್ಪಲ್ಲ ಅಂತಂದ್ರೆ, ಯಾಕೆ ಮನುಷ್ಯನು ಒಂಟಿಯಾಗಿದ್ರೆ ತೊಂದರೆ ಇಲ್ಲ ಅಂತ ಅವ್ರು ಹೇಳ್ದಲ್ಲೇನೆ ಒಂಟಿಯಾಗಿರಬಾರ್ದು ಎಂಬುದಾಗಿ ಡಾಕ್ಟರ್ ಇವತ್ತು ಹೇಳೋದಕ್ಕೆ ಕಾರಣ ಏನು ಅಂದರೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಅವ್ರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಕೂಡ.
ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ. ಇವತ್ತು ಯಾರಾದರೂ ಒಂದು ವಿಷವನ್ನು ಕುಡಿಯುವಂಥವರಾಗಿರ್ಬೋದು, ನೇಣನ್ನು ಹಾಕಿಕೊಳ್ಳುವಂಥವರಾಗಿರ್ಬೋದು, ಜನಗಳ ಮಧ್ಯದಲ್ಲಿ ಹಂಗೆ ಮಾಡ್ಕೊಳ್ತಾರೆ. ಜನಗಳ ಮಧ್ಯದಲ್ಲಿ ಹೆಚ್ಚಿನದಾಗಿ ಜನಗಳ ಮಧ್ಯದಲ್ಲಿ ಆ ರೀತಿಯಾಗಿ ಮಾಡ್ಕೊಳ್ಳಲ್ಲ. ಯಾರೋ ಕೆಲವರು ಎಲ್ಲೋ ಬಹಳಷ್ಟು ಜನ ಪಬ್ಲಿಕಲ್ಲಿ ಇದ್ರೂ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಏನು ಆ ಟ್ರೈನ್ ಮೇಲೆ ಎತ್ತಿ ಇದು ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನ್ ಮೇಲೆ ಎತ್ತಿ ಆ ಪವರ್ ವೈರನ್ನು ಹಿಡ್ಕೊಳ್ಳುವಂಥದ್ದು, ಇಲ್ಲ ಮೇಲಿಂದ ಟವರ್ ಮೇಲಿಂದ ಕೆಳಗೆ ಬಹುಜನಗಳ ಮುಂದೆ ಬಿದ್ದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಅದ್ರ ಹಿಂದೆ ಇರುವಂಥ ಆಲೋಚನೆ ಏನು ಅಂತಂದರೆ ಅವ್ರಿಗೂ ಕೂಡ ಏನೋ ಮನುಷ್ಯರ ಮುಂದೆ ಮಾಡ್ಕೋಬೇಕು ಅನ್ನುವಂಥದ್ದಲ್ಲ, ಒಟ್ಟರೆ ಸಾಯ್ಬೇಕು ಅನ್ನುವಂಥದ್ದೇ ಅವ್ರ ಉದ್ದೇಶ. ಆದರೆ ಅವ್ರು ಆ ತೀರ್ಮಾನಕ್ಕೆ ಬರುವುದಕ್ಕೆ ಕಾರಣ ಒಂಟಿತನ. ಅಂದರೆ ಅವರು ಒಂಟಿಯಾಗಿದ್ದಾಗಲೇ ಆಲೋಚನೆ ಮಾಡಿ ಈ ಪ್ರಪಂಚವೂ ಬೇಡ, ಈ ಮನುಷ್ಯನೂ ಬೇಡ, ಈ ಲೋಕವೂ ಬೇಡ, ನನ್ನ ಜೀವನವೇ ಬೇಡ ಎನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವುದು ಯಾವಾಗ ಅಂತ ಅಂದರೆ ಅವ್ರು ಒಂಟಿಯಾಗಿದ್ದಾಗಲೇ ಈ ತೀರ್ಮಾನ ತೆಗೆದುಕೊಳ್ತಾನೆ ಮನುಷ್ಯನು. ಒಂಟಿಯಾಗಿದ್ದಾಗಲೇ ಹಲವಾರು ಪಾಪದ ಆಲೋಚನೆಗಳು ಕೂಡ ಬರೋದಕ್ಕೆ ಸಾಧ್ಯ ಮನುಷ್ಯನಿಗೆ. ಮನುಷ್ಯನ ಯಾವಾಗ ಪಾಪವನ್ನು ಮಾಡ್ತಾನೆ? ಒಂಟಿಯಾಗಿದ್ದಾಗಲೇ. ಮನುಷ್ಯನ ಯಾವಾಗ ಕೆಟ್ಟದನ್ನು ನೋಡ್ಬೇಕು ಅನ್ನೋ ಆಲೋಚನೆ ಬರುತ್ತೆ? ಒಂಟಿಯಾಗಿದ್ದಾಗಲೇ. ಮನುಷ್ಯನ ಯಾವಾಗ ಕೆಟ್ಟದನ್ನು ಮಾತಾಡ್ತಾನೆ? ಒಂಟಿಯಾಗಿದ್ದಾಗಲೇ. ಯಾರು ಜನಗಳಿರಲ್ವಲ್ಲ, ಬಹಳಷ್ಟು ಜನ ಭಕ್ತರುಗಳಿದ್ದಂಥ ಸಮಯದಲ್ಲಿ ಯಾರು ತಪ್ಪುಗಳನ್ನು ಮಾತಾಡಲ್ಲ, ಕೆಟ್ಟ ಮಾತುಗಳನ್ನು ಮಾತಾಡಲ್ಲ. ಆದರೆ ಯಾರೋ ಕೆಲವರಿದ್ದಾಗ ಒಬ್ಬಂಟಿಗರಾಗಿ ಇರ್ತಾರಲ್ಲ, ಯಾರೋ ಒಬ್ಬರೋ ಇಬ್ಬರೋ ಫ್ರೆಂಡ್ಗಳಿರ್ತಾರೆ, ಆವಾಗ ಅವ್ರು ಬರ್ತದೆ ಅವ್ರ ಮಾತುಗಳೆಲ್ಲ. ಅಂದರೆ ಒಂಟಿತನ ಎನ್ನುವಂಥದ್ದು ಮನುಷ್ಯನಿಗೆ ಪ್ರಮಾದ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ವಿಚಾರ. ಯಾಕೆ ಅಂತಂದರೆ ಬೈಬಲಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿದುಕೊಟ್ಟಂಥ ಇಸ್ಕರಿಯೋತ ಯೂದನಿದ್ದಾನೆ. ಈ ಇಸ್ಕರಿಯೋತ ಯೂದನು ಕೂಡ ಆತನು ಕೂಡ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು, ಆತ್ಮಹತ್ಯೆ ಎನ್ನುವಂಥ ಮಾತು ಬೈಬಲ್ಗೆ ಅನುಸಾರವಾಗಿ ನೋಡ್ಕೊಳ್ಳುವಂಥದ್ದಾದರೆ ಅದು ತಪ್ಪು. ಯಾಕೆಂದರೆ ಆತ್ಮವನ್ನು ಯಾರೂ ಕೂಡ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ ಅಂತಾನೆ. ಆತ್ಮಕ್ಕೆ ಸಾವಿಲ್ಲ ಎಂಬುದಾಗಿ ಗೊತ್ತಿದೆ. ಆದರೆ ಈ ಲೋಕದ ವಾಡಿಕೆಯಲ್ಲಿ ನಾನು ಹೇಳ್ತಿರುವಂಥ ಮಾತು, ಪ್ರಾಣಹತ್ಯೆ ಮಾಡಿಕೊಂಡಿರುವಂಥ ಯೂದನು ಏನಿದನೋ, ಯೂದನು ಕೂಡ ಆತನು ಬಹು ದೂರ ಹೋಗಿ ಜನಗಳೇ ಇಲ್ಲದಂಥ ಸ್ಥಳಕ್ಕೆ ಹೋಗಿ ಆತನ ನೇಣು ಬಿಗಿದುಕೊಂಡು ಸತ್ತಿದ್ದಾನೆ. ನಮಗೆ ಬೈಬಲಲ್ಲಿ ಆತನ ನೇಣು ಬಿಗಿದಂತೂ ಸತ್ತಿದ್ದಾನೆ, ಆತನ ಮೇಲಿಂದ ಬಿದ್ದಿದ್ದಾನೆ, ಅವನ ಕರುಳುಗಳೆಲ್ಲ ಈಚೆಗೆ ಬಂದಿದೆ ಎಂಬುದಾಗಿದೆ. ಆತನ ಎಲ್ಲಿ ಮಾಡ್ಕೊಂಡಿದ್ದಾನೆ? ಇದನ್ನು ಬಹು ದೂರದಲ್ಲಿ ಆತನ ಮಾಡ್ಕೊಂಡಿದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತದೆ. ಯಾವ ರೀತಿಯಾಗಿ ಅಂತಂದರೆ ಆತನ ಮೇಲಿಂದ ಬೀಳುವಂಥದ್ದೇನು, ಅಲ್ಲೆಲ್ಲ ಮೇಲಿಂದ ಬೀಳ್ತಿದ್ದಂಗೆ ಹೊಟ್ಟೆ ಒಡೆದೋಗುವಂಥದ್ದೇನು, ಅಂದರೆ ಆತನೆಲ್ಲೋ ಒಂದು ಬೆಟ್ಟದ ಪ್ರಾಂತ್ಯಕ್ಕೆ ಹೋಗಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಮನುಷ್ಯನಿಗೆ ಈ ರೀತಿಯಾಗಿ ಒಂಟಿಗನಾಗಿ ಉಳ್ಕೊಂಡ್ರೆ ಇಷ್ಟೆಲ್ಲ ಆಲೋಚನೆಗಳು ಬಂದು ಮನುಷ್ಯನನ್ನ ಸಂಹಾರ ನಾಶನಗಳಲ್ಲಿ ಮುಳುಗಿಸ್ತವ ಅಂದರೆ ಖಚಿತವಾಗಿ ಮುಳುಗಿಸ್ತವೆ. ಆದ್ದರಿಂದಲೇ ಮನುಷ್ಯನು ಒಂಟಿಗನಾಗಿ ಇರುವಂಥದ್ದು ಬಹಳ ಮಟ್ಟಿಗೆ ಅಪಾಯ. ಮನುಷ್ಯನು ಒಂಟಿಗನಾಗಿ ಇರ್ತಾ ಆತನು ಭಕ್ತನೇ ಆಗಿದ್ರೂ ಕೂಡ ಆತನು ಒಂಟಿಗನಾಗಿ ಇರ್ತಾ ಪಾಪದ ಆಲೋಚನೆಗಳು ಬಂದ್ಬಿಡ್ತದೆ. ಪಾಪವನ್ನು ಮಾಡ್ಬೇಕನ್ನುವಂಥ ಪ್ರೇರೇಪಣೆ ಬಂದ್ಬಿಡ್ತೈತಿ. ಯಾವಾಗ ಸೈತಾನ ಈ ಆಲೋಚನೆಗಳನ್ನು ಹಾಕ್ತಾನ, ಆ ಆಲೋಚನೆಗಳಿಗೆ ಜಾಗ ಕೊಟ್ಬಿಡ್ತಾನೆ. ಯಾವಾಗ ವಿಪರೀತವಾದಂಥ ಆಲೋಚನೆಗಳನ್ನು ಮಾಡ್ತಾ ದೇವರ ಆಲೋಚನೆಯನ್ನು ಹೊರತುಪಡಿಸಿ ನಾವು ಈ ಲೋಕದ ಆಲೋಚನೆಯನ್ನು ಮಾಡ್ತಾ ಇರ್ತೀವೋ, ಪಾಪದೊಳಗೆ ಬಿದ್ದು ನಾವು ಅದರೊಳಗೆ ಮುಳುಗೋಗ್ಬಿಡ್ತೀವಿ. ಆದ್ದರಿಂದ ಮನುಷ್ಯನು ಒಂಟಿಗನಾಗಿ ಇರಬಾರ್ದು. ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಒಂದು ಸಹಾಯ ಬೇಕೇ ಬೇಕು. ಆತನು ಏನೇ ಮಾಡಬೇಕು ಅಂದರೂ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಒಂದು ಸಹಾಯ ಬೇಕೇ ಬೇಕು. ಅದು ಮಾನಸಿಕವಾಗಿ ಆಗಿರ್ಬೋದು, ಶಾರೀರಿಕವಾಗಿ ಆಗಿರ್ಬೋದು. ಅದು ಭಯಂಕರವಾದಂಥ ಅಪಾಯ ಒಂಟಿಗನಾಗಿದ್ರೆ. ಮಾನಸಿಕವಾಗಿಯೂ ಕೂಡ ಬೇಕು. ಅಂದರೆ ಒಬ್ಬ ಮನುಷ್ಯನನ್ನು ಮಾತಾಡಿಸಿದ ರೀತಿಯಲ್ಲಿ ಯಾರು ಕೂಡ ಒಬ್ಬ ಮನುಷ್ಯನನ್ನು ಮಾತಾಡಿಸ್ತೇನೆ ಆತನ ಸಪ್ರೇಟಾಗಿ ಏನೋ ಆತನನ್ನು ಒಂಥರ ಹೀಯಾಳಿಸಿ ನೋಡುವಂಥ ರೀತಿಯಲ್ಲಿ ಬಿಟ್ಬಿಟ್ರೆ ಆತನ ಅಧಿಕವಾದಂಥ ಒಂದು ಒತ್ತಡಕ್ಕೆ ಗುರಿಯಾಗ್ಬಿಡ್ತಾನೆ. ನನ್ನನ್ನು ಯಾರು ಮಾತಾಡಿಸ್ತಾ ಇಲ್ಲ ಎನ್ನುವಂಥ ಆಲೋಚನೆ ಬಂದ್ಬಿಡ್ತಾನೆ. ಯಾರು ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಎನ್ನುವಂಥ ಆಲೋಚನೆ ಬಂದ್ಬಿಡ್ತದೆ. ಈ ಆಲೋಚನೆ ಎಲ್ಲ ಬಂದಾಗ ಏನು ಮಾಡ್ತಾನೆ? ಆತನ ಯಾವ ತೀರ್ಮಾನ ಬೇಕಾದರೂ ಕೂಡ ತೆಗೆದುಕೋಬೋದು. ಅವನಿಗೆ ಮಾನಸಿಕವಾಗಿಯೂ ಕೂಡ ಜೊತೆಗಾರರು ಬೇಕು, ಶಾರೀರಿಕವಾಗಿಯೂ ಕೂಡ ಜೊತೆಗಾರರು ಬೇಕು. ಯಾಕೆ ಅಂತಂದರೆ ಇದು ನನ್ನ ಮಾತು ಮಾತ್ರವೇ ಅಲ್ಲ, ಪ್ರಪಂಚವನ್ನು ಆತನು ಎಷ್ಟೋ ನೀಟಾಗಿ ದೃಷ್ಟಿಸಿ ನೋಡಿದಂಥ ದೇವರು ಮಹಾಜ್ಞಾನವನ್ನು ಆತನಿಗೆ ಕೊಟ್ಟಂಥ ಹಳೆ ಒಡಂಬಡಿಕೆಯಲ್ಲಿ ಮಹಾರಾಜನು ಮಹಾಶ್ರೀಮಂತನಾಗಿರುವಂಥ ಸೊಲೊಮೋನನು ಹೇಳುವಂಥ ಒಂದು ಮಾತನ್ನು ಪ್ರಸಂಗಿ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಪ್ರಸಂಗಿ ಗ್ರಂಥ 4ನೇ ಅಧ್ಯಾಯ 7ನೇ ವಚನದಿಂದ ಆತನ ಏನು ಮಾತನಾಡ್ತಾ ಇದ್ದಾನೋ ಎನ್ನುವಂಥದ್ದನ್ನು ನೋಡಿ.
ಓದಿ ಯಾರಾದರೂ. ಪ್ರಸಂಗಿ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನ. ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು, ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ, ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ಸಾಕು. ಇಲ್ಲಿ ನೋಡಿ, ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನ ಕಂಡೆನು. ಮತ್ತೊಂದು ವ್ಯರ್ಥ ವಿಷಯವನ್ನ ಕಂಡೆನು ಅಂದ್ರೆ, ಈ ಒಂದು ಸೊಲೊಮೋನನು ಈ ಪುಸ್ತಕವನ್ನ ಯಾವಾಗ ಆತನು ಬರೆಯುವಂತ ಒಂದು ಕಾಲಘಟ್ಟ ಅಂತ ಹೇಳಿ ನೋಡಿದ್ರೆ, ಆತನು ದೇವರ ಜ್ಞಾನವನ್ನು ಭಕ್ತಿ ಮಾರ್ಗದಲ್ಲಿ ಬಂದು ದೇವರ ಆಲಯವನ್ನು ಕಟ್ಟಿ ಆತನು ದೇವರಿಂದ ಜ್ಞಾನವನ್ನ ಹೊಂದಿಕೊಂಡು ಇಷ್ಟೆಲ್ಲವನ್ನ ಮಾಡಿ ಆತನು ಮತ್ತೆ ಪಾಪದಲ್ಲಿ ಜಾರಿ ಹೋಗಿ ಸರ್ವ ಸುಖಗಳನ್ನು ಕೂಡ ಅನುಭವಿಸಿ ಈ ಲೋಕದಲ್ಲಿ ಆತನು ಎಲ್ಲವನ್ನ ಆತನು ಅನುಭವಿಸಿ ಎಲ್ಲ ತೃಪ್ತಿಯನ್ನು ಆತನು ಪಟ್ಟು ಕೊನೆಯದಾಗಿ ಇದ್ಯಾವುದು ಕೂಡ ಶಾಶ್ವತವಾದಂಥದ್ದಲ್ಲ, ಎಲ್ಲವೂ ಕೂಡ ವ್ಯರ್ಥ ಎನ್ನುವಂಥ ಆಲೋಚನೆಗೆ ಬಂದು ಆತನು ಮತ್ತೆ ಮಾನಸಾಂತರ ಪಟ್ಟು ಬರೆದಿರುವಂಥ ಪುಸ್ತಕ ಇದು. ಮತ್ತೆ ಮಾನಸಾಂತರ ಪಟ್ಟು ಅದಕ್ಕೆ ಹೇಳ್ತಾನೆ, ಇವೆಲ್ಲವೂ ಕೂಡ ವ್ಯರ್ಥ. ಬಹುಜನಗಳನ್ನು ಕಟ್ಟಿಕೊಳ್ಳುವಂಥದ್ದು ವ್ಯರ್ಥ. ನಾನು ಬಹುಜನವನ್ನು ಕಟ್ಟಿಕೊಳ್ಬೇಕು ಎಂಬುದಾಗಿ ನಾನು ಆಸೆ ಪಟ್ಟೆ, ಆ ರೀತಿಯಾಗಿ ಸುಖಪಟ್ಟೆ, ಆದರೆ ಅದು ವ್ಯರ್ಥ ಎಂಬುದಾಗಿ ಹೇಳ್ತಾನೆ. 1,000 ಜನವನ್ನ ಸ್ತ್ರೀಯನ್ನ ಮದುವೆ ಮಾಡಿಕೊಂಡಂತ ಸೊಲೊಮೋನನು ಹೇಳುವಂಥದ್ದು ಏನು ಅಂದ್ರೆ ವ್ಯರ್ಥ ಎಂಬುದಾಗಿ. ಇವೆಲ್ಲವುಗಳನ್ನ ಇದು ಕೂಡ ವ್ಯರ್ಥ, ಮನುಷ್ಯನು ಪಡುವಂತ ಪ್ರಯಾಸ ವ್ಯರ್ಥ, ಗಾಳಿಯನ್ನು ಹಿಂದಟ್ಟಿದಂಥ ರೀತಿಯಲ್ಲಿ ಎಂಬುದಾಗಿ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾನೆ. ಇಷ್ಟೆಲ್ಲ ಮಾತುಗಳನ್ನು ಹೇಳಿದಂಥವನು ಆತನು ಕೂಡ ಈ ಒಂದು ಸಂಗತಿಯನ್ನು ಕೂಡ ಹೇಳ್ತಾ ಇದ್ದಾನೆ. ಅದೇನು ಅಂದ್ರೆ, ಲೋಕದಲ್ಲಿ ಇನ್ನೊಂದು ಕೂಡ ವ್ಯರ್ಥವಾದಂಥ ವಿಷಯವನ್ನು ನಾನು ನೋಡಿದ್ದೀನಿ. ಅದೇನು ಅಂದ್ರೆ, ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ. ಎರಡನೆಯವನಿಲ್ಲದೆ, ಇನ್ನೊಬ್ಬನ ಜೊತೆಗಾರನಿಲ್ಲದೆ ಒಬ್ಬಂಟಿಗನಾಗಿರುವಂಥವನು ಒಬ್ಬನಿದ್ದಾನೆ. ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ, ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ಧನದಿಂದ ಕಣ್ಣಿಗೆ ತೃಪ್ತಿ ಇಲ್ವಾ? ಎಂಥ ಮಹಾಜ್ಞಾನದ ಮಾತು. ಒಂದು ಸಾರಿ ಆಲೋಚನೆ ಮಾಡಿ. ಇವತ್ತು ದುಡ್ಡನ್ನು ಇಟ್ಕೊಂಡಿರುವಂಥ ಕೋಟಿಗಟ್ಟಲೆ ದುಡ್ಡನ್ನು ಇಟ್ಕೊಂಡಿರುವಂಥವ್ರು ಯಾರು ಕೂಡ ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡಕ್ ಸಾಧ್ಯವೇ ಇಲ್ಲ. ಇದು ಯಾಕೆಂದರೆ ಚರಿತ್ರೆ ಹೇಳುವಂಥ ಒಂದು ಸತ್ಯ ಇದು, ದೇವರೇ ಬರೆಸಿರುವಂಥ ಮಾತಿದು. ಏನಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ? ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಂಥ ರೀತಿಯಲ್ಲಿ ದುಡ್ಡು ಹದ್ದಿನಂತೆ ರೆಕ್ಕೆ ಕಟ್ಟಿಕೊಂಡಿದೆ ಎಂಬುದಾಗಿದೆ. ಅಂದ್ರೆ ಇವತ್ತಿದ್ದಂಥದ್ದು ಇನ್ನೊಬ್ಬನ ಬಳಿಯಲ್ಲಿ ಹೋಗುತ್ತೆ, ಅವನ ಬಳಿಯಲ್ಲಿ ಇದ್ದಿದ್ದು ಇನ್ನೊಬ್ಬನ ಬಳಿಯಲ್ಲಿ ಹೋಗುತ್ತೆ. ಯಾಕಂದ್ರೆ ಇವತ್ತು ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಈತನ ಶ್ರೀಮಂತ ಅಂತ ಹೇಳಿ ಎಲಾನ್ ಮಸ್ಕ್ ಇದ್ರೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಇನ್ನೊಬ್ಬ ಅಶ್ರೀಮಂತನಾಗಿರ್ತಾನೆ. ಏನಕ್ಕೆ? ಹಂಗಾರೆ ಇವನ ಬಳಿಯಲ್ಲಿ ಇದ್ದಂಥ ಹಣ ತೆಗಿಯೋಯ್ತಾ? ಹೌದು. ಈ ರೀತಿ ಅವನಲ್ಲಿ ಹೆಚ್ಚಾಗುತ್ತೆ, ಇವನಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ಹಣ ಎನ್ನುವಂಥದ್ದು ಈ ರೀತಿಯಾಗಿ ಮನುಷ್ಯನನ್ನು ಹಾಳು ಮಾಡ್ತದೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ದೇವರು ಈ ಹಣವನ್ನು ಕ್ರೂರ ಮೃಗಕ್ಕೆ ಹೋಲಿಸಿ ಮಾತನಾಡಿದ್ದಾರೆ. ಈ ಕ್ರೂರ ಮೃಗಕ್ಕೆ ಇರುವಂಥ ಒಂದು ಲಕ್ಷಣ ಏನು ಅಂದರೆ, ಅದಕ್ಕೆ ಕರುಣೆ ಎನ್ನುವಂಥದ್ದೇ ಇರಲ್ಲ. ಕಾಡಿನಲ್ಲಿರುವಂಥ ಮೃಗಗಳಿಗೆ ಕರುಣೆ ಎನ್ನುವಂಥದ್ದು ಇರಲ್ಲ. ಅದಕ್ಕೆ ಚಿಕ್ಕ ಒಂದು ಜಿಂಕೆ ಮರಿಗಳಾಗಿರ್ಬೋದು, ಮರಿ ಎಂಬುದಾಗಿ ತಿನ್ನುವುದೆಂಬುದಾಗಿ ಬಿಟ್ಟುಬಿಡ್ತತ, ಯಾವುದನ್ನು ಕೂಡ ಹರಿದಾಗ್ತತದು. ಆ ರೀತಿಯಾಗಿ ಈ ದುಡ್ಡು ಎನ್ನುವಂಥದ್ದು ಮನುಷ್ಯನಲ್ಲಿ ಬಂದರೆ ಯಾವ ಕ್ರೂರತನಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಜಗಳಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಒಬ್ಬ ಮನುಷ್ಯನನ್ನ ನಾಶ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಒಬ್ಬ ಮನುಷ್ಯನನ್ನ ಮೋಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಯಾವುದಕ್ಕೂ ಹಿಂದೆ ಮುಂದೆ ಅದು ಯೋಚನೆನೇ ಮಾಡಲ್ಲ. ಅಂತ ಭಯಂಕರವಾದಂಥ ಕಾರ್ಯವನ್ನು ಮನುಷ್ಯನ ಮೂಲಕವಾಗಿ ಮಾಡಿಸುತ್ತೆ. ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ ಅಂತ ಐತೆ. ಅವನು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ದುಡ್ಡನ್ನು ಯಾರು ತೆಗೆದುಕೊಂಡು ಹೋಗ್ತಾರೋ, ಏನಾಗ್ತತೋ ಎಂಬುದಾಗಿ ಇರ್ತೈತೆ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಇದು ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಒಬ್ಬನಿಗಿಂತ ಇಬ್ಬರು ಲೇಸು ಅಂತೆ. ಅಂದ್ರೆ ಒಬ್ಬನ್ ಲೇಸ್ ಅಲ್ವಾ? ಒಬ್ಬನ್ ಸರಿ ಅಲ್ವಾ? ಒಬ್ಬಂಟೆಗನಾಗಿದ್ರೆ ಸರಿ ಇಲ್ವಾ? ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಒಬ್ಬನು ಬಿದ್ದಂಥ ಸಮಯದಲ್ಲಿ ಎತ್ತುವುದಕ್ಕೆ ಇನ್ನೊಬ್ಬನು ಬೇಕೇ ಬೇಕು. ಅಂದರೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಸಹಾಯವು ಬೇಕೇ ಬೇಕು. ಇವತ್ತು ಪ್ರಪಂಚದಲ್ಲಿ 800 ಕೋಟಿ ಮನುಷ್ಯರು ಕೂಡ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ದೇವರು ಏನಕ್ಕೋಸ್ಕರ ಮಾಡಿದ್ದಾನೆ ಅಂದರೆ, ದೇವರ ಭವಿಷ್ಯತ್ ಜ್ಞಾನವು ಮನುಷ್ಯನು ಒಂಟಿಗನಾಗಿ ಇರಬಾರ್ದು.
ಮನುಷ್ಯನು ಒಂಟಿಗನಾಗಿರಬಾರ್ದು. ಮನುಷ್ಯನು ಒಂಟಿಗನಾಗಿದ್ರೆ ಏನು ತೊಂದರೆ? ಇಷ್ಟೆಲ್ಲವೂ ತೊಂದರೆಗಳೇನೇ. ಅವನು ಒಬ್ಬನು ಬಿದ್ದಾಗ ಎತ್ತುವಂಥವನು ಇಲ್ದಲೇ ಇದ್ರೆ ಅವನಿಗೆ ಭಯಂಕರವಾದಂಥ ದುರ್ಗತಿ ಬರುತ್ತಂತೆ. ಒಬ್ಬ ಮನುಷ್ಯನು ರೋಗದಲ್ಲಿ ಬಿದ್ದಿದ್ದಾನೆ ಅಂದ್ಕೊಳ್ಳಿ, ಮಂಚದ ಮೇಲೆ ಇದ್ದಾನೆ ಅಂದ್ಕೊಳ್ಳಿ, ಆತನಿಗೆ ಮೆಡಿಸಿನ್ ಕೊಡೋದಕ್ಕೆ ಇನ್ನೊಬ್ಬನು ಬೇಡವಾ? ಆತನಿಗೆ ಉಪಚಾರ ಮಾಡೋದಕ್ಕೆ ಇನ್ನೊಬ್ಬನು ಬೇಡವಾ? ಅಂತ ಕಾಯಿಲೆಯಲ್ಲಿ ಬಿದ್ದಿರುವಂಥ, ಮಂಚದ ಮೇಲೆ ಬಿದ್ದಿರುವಂಥ ಪೇಷಂಟ್ಗೆ ಯಾರು ಸತ್ಕಾರ ಮಾಡಲಿಲ್ಲ ಅಂದ್ರೆ ಅವನ ದುರ್ಗತಿ, ಅವನಿಗಾಗುವಂಥದ್ದು ಭಯಂಕರವಾದಂಥ ದುರ್ಗತಿ ಅಲ್ವಾ? ಅವನಿಗೆ ಎಂಥ ಒಂದು ಕೇಡು, ಅವನಿಗೆ ಯಾವ ರೀತಿಯಾಗಿ ಕೇಡು ಸಂಭವಿಸುತ್ತೆ, ಆತನ ಯಾವ ರೀತಿಯಾದಂಥ ಆಲೋಚನೆಗಳಲ್ಲಿ ಹೋಗ್ತಾನೆ. ಮನುಷ್ಯನ ಅವನಿಗೆ ಸಾಯುವಂಥದ್ದೇ ಗತಿ ಹೊರತು ಇನ್ನೇನೂ ಆಗಲ್ಲ. ಆದ್ದರಿಂದ ಇನ್ನೊಬ್ಬನು ಬೇಕು. ಮತ್ತು ಒಬ್ಬನ ಮಗ್ಗಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು. ಒಂಟಿಗನಿಗೆ ಹೇಗೆ ಬೆಚ್ಚಗಾದೀತು? ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. ಒಬ್ಬಂಟಿಗನನ್ನು ಜಯಿಸಿ ನಿಲ್ಲುವಂಥವನಿಗೆ, ಒಬ್ಬನನ್ನು ಜಯಿಸುವಂಥವನಿಗೆ ಇಬ್ಬರು ಎದುರಾಗಿ ನಿಂತ್ಕೊಂಡ್ರೆ ಯಾವ ರೀತಿಯಾಗಿರ್ತತೆ? ಬಲವಾಗಿ ಇರ್ತತೆ. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. 3 ಉರಿಯ ಹಗ್ಗ ಬೇಗ ಕಿತ್ತು ಹೋಗಲ್ವಂತೆ. ಅಂದ್ರೆ 1 ಉರಿಯ ಹಗ್ಗ ಬೇಗ ಕಿತ್ತೇ ಹೋಗುತ್ತೆ. ಅಂದ್ರೆ ಮನುಷ್ಯನು ಅವನು ಒಗ್ಗಟ್ಟಾಗಿ ಇದ್ರೆ ಯಾವುದನ್ನು ಕೂಡ ಮಾಡಬಲ್ಲನು, ಯಾವುದನ್ನು ಕೂಡ ಜಯಿಸಬಲ್ಲನು ಎನ್ನುವಂಥದ್ದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೇವರು ಏನಕ್ಕೋಸ್ಕರ ಇವೆಲ್ಲವನ್ನ ಮಾತು ಬರೆಸಿದ್ದಾನೆ? ಏನಕ್ಕೋಸ್ಕರ ದೇವರು ಇಷ್ಟೆಲ್ಲ ಎಚ್ಚರಿಕೆಯನ್ನು ಕೊಟ್ಟು ಇದು ಒಳ್ಳೆಯದಲ್ಲ ಮನುಷ್ಯನು ಒಂಟಿಗನಾಗಿರುವಂಥದ್ದು ಎಂಬುದಾಗಿ ತೀರ್ಮಾನ ತೆಗೆದುಕೊಂಡಿದ್ದಾನೆ? ಅಂದರೆ ಮನುಷ್ಯನು ಜೊತೆಯಾಗಿದ್ದರೆ ಮಾತ್ರವೇ ಚಂದ ಎನ್ನುವಂಥದ್ದು, ಜೊತೆಯಾಗಿದ್ದರೆ ಮಾತ್ರವೇ ಆತನಿಗೆ ಒಳ್ಳೆಯದು ಎನ್ನುವಂಥದ್ದನ್ನು ದೇವರು ಭವಿಷ್ಯತ್ತನ್ನು ತಿಳಿದಿದ್ದಾನೆ. ಮನುಷ್ಯನನ್ನು ಆತನ ಅರ್ಥ ಮಾಡಿಕೊಂಡಿರುವಂಥ ಕಾರಣ. ಆದ್ದರಿಂದ ಯಾವತ್ತಿಗೂ ಮನುಷ್ಯನು ಒಂಟಿಗನಾಗಿರಬಾರ್ದು. ಇದ್ದಷ್ಟು ಮಟ್ಟಿಗೆ ವೇದನೆಯಲ್ಲಿ ಹೋಗ್ತಾನೆ, ಅಧಿಕವಾದಂಥ ವೇದನೆಯಲ್ಲಿ ಹೋಗ್ತಾನೆ. ವೇದನೆಯಲ್ಲಿ ಹೋದರೆ ಆತನು ಅಲ್ಲಿಂದ ಬರುವಂಥದ್ದು ಕೂಡ ಕಷ್ಟ. ಹಲವಾರು ರೋಗಗಳಿಗೆ ಆತನು ಒಳಗಾಗ್ತಾನೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಯೇಸು ಕ್ರಿಸ್ತನು ಕೂಡ ಒಬ್ಬ ಮನುಷ್ಯನು, ಒಂಟಿಗನಾದಂಥ ಮನುಷ್ಯನನ್ನು ಯಾವ ರೀತಿಯಾಗಿ ಸತ್ಕರಿಸ್ತಾರೋ, ಯಾವ ರೀತಿಯಾಗಿ ಸಂತೈಸ್ತಾರೋ, ಆತನಿಗೆ ಏನು ಮಾಡ್ತಾರೋ, ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿ. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನವನ್ನು ಓದಿ. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕವನು, ಆತನು ಯಾರು ಸ್ವಾಮಿ? ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅವನು ಅಂದನು. ನೋಡಿ, ಒಂದ್ಸಾರಿ ಯೇಸು ಕ್ರಿಸ್ತನು ಒಬ್ಬ ಕುರುಡನಿಗೆ ಕಣ್ಣನ್ನು ಕೊಡ್ತಾನೆ. ಈ ಕುರುಡನಿಗೆ ಕಣ್ಣನ್ನು ಕೊಟ್ಟಿದ್ದಕ್ಕೋಸ್ಕರನ ಈ ಒಂದು ಅಲ್ಲಿದ್ದಂಥ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಯೇಸು ಕ್ರಿಸ್ತನ ಕಣ್ಣನ್ನು ಕೊಟ್ಟ ಅಂತ ಹೇಳಿ ಈತನು ಒಂದು ವೇಳೆ ಹೇಳಿದ್ರೆ ಜನ ಎಲ್ಲ ಆತನನ್ನೇ ದೈವ ಪುರುಷನು ಎಂಬುದಾಗಿ ನೋಡ್ತಾರೆ, ಆತನನ್ನೇ ಒಪ್ಪಿಕೊಳ್ತಾರೆ, ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಎನ್ನುವಂಥ ಹಲವಾರು ಆಲೋಚನೆಗಳನ್ನು ಇಟ್ಕೊಂಡು ಈ ಕುರುಡನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾರೆ. ನಿಮ್ಗೆ ಯಾವ ರೀತಿಯಾಗಿ ಕಣ್ಣು ಕೊಟ್ಟ? ನಿನ್ಗೆ ಯಾವ ರೀತಿಯಾಗಿ ಉಪಕಾರವನ್ನು ಮಾಡಿದ್ದಾನೆ? ನೀನು ಆತನ ವಿಷಯದಲ್ಲಿ ಏನು ಹೇಳ್ತೀಯ ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಆತನ ಹೇಳ್ತಾನೆ, ಲೋಕಾದಿಯಿಂದ ನಾವಿಂಥ ಒಂದು ಸಂಗತಿಗಳನ್ನೇ ನಾವು ಕೇಳಿದ್ದಿಲ್ಲ. ಆತನು ದೇವಕುಮಾರನ ಅಲ್ದಲೇ ಇದ್ದಿದ್ರೆ ಇವ್ಯಾವುದನ್ನು ಕೂಡ ಮಾಡ್ತಿರ್ಲಿಲ್ಲ. ಅವನು ಕಣ್ಣನ್ನು ಕೊಡ್ತಿರ್ಲಿಲ್ಲ, ಇನ್ನೊಂದು ಮಾಡ್ತಿರ್ಲಿಲ್ಲ, ಮತ್ತೊಂದು ಮಾಡ್ತಿರ್ಲಿಲ್ಲ. ಆದ್ರೆ ಒಂದು ವೇಳೆ ಈ ಕಾರ್ಯವನ್ನು ಆತನು ಮಾಡ್ತಾ ಇದ್ದಾನೆ ಅಂದರೆ, ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ ಅಂದರೆ ಆತನು ದೇವಕುಮಾರನೇ ಎಂಬುದಾಗಿ ಹೇಳ್ತಾರೆ. ಹಂಗಂತ ಹೇಳಿದಕ್ಕೋಸ್ಕರನ ಇಲ್ಲಿ 30ನೇ ವಚನದಿಂದ ಗಮನಿಸಿ, 9ನೇ 30ನೇ ವಚನದಿಂದ ಅಲ್ಲಿ ಏನಿದೆಯೋ, ಅದಕ್ಕೆ ಆ ಮನುಷ್ಯನು, ಆತನು ನನಗೆ ಕಣ್ಣು ಕೊಟ್ಟರು, ಆತನು ಎಲ್ಲಿಯವನು ನಿಮಗೆ ಗೊತ್ತಿಲ್ಲದೆ ಇರುವುದು ಆಶ್ಚರ್ಯವಲ್ಲವೇ? ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳ್ತಾನೆಂದು ಬಲ್ಲವು. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಂದ ಒಬ್ಬರೂ ಕೇಳಿದ್ದಿಲ್ಲ. ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು. ಈ ಮಾತಿಗೆ ಅವರು, ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು, ನಮಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ನೀನು ಕೇವಲ ಪಾಪದಲ್ಲಿ ಹುಟ್ಟಿದೀಯಾ, ನಮಗೆ ಉಪದೇಶ ಮಾಡ್ತೀಯಾ? ನಮಗೆ ದೇವರಿಂದ ಬಂದವನೇ ಅಂತ ಹೇಳಿ ನಮ್ಗೆ ಉಪದೇಶ ಮಾಡ್ತೀಯ, ನಮಗೆ ಬುದ್ಧಿ ಹೇಳ್ತೀಯ ಎಂಬುದಾಗಿ ಇವ್ರು ಏನು ಮಾಡಿದ್ದಾರೆ, ಇವನ್ನ ಹೊರಗಾಕ್ತಾರೆ. ಅಂದರೆ ಊರಿಂದ ಆಚೆಗಾಗ್ತಾರೆ ಈತನನ್ನು. ಈ ಊರಿಂದ ಆಚೆಗಾಕ್ತಾಗ ಅವನ ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ ಅಂದರೆ, ಅಲ್ಲಿ ಏನು ಕಾನೂನನ್ನು ಮಾಡ್ತಾರೆ, ಅವ್ರೇನು ರೂಲ್ ಮಾಡ್ತಾರೆ ಅಂದರೆ, ಯಾರು ಆತನ ಜೊತೆಯಲ್ಲಿ ಮಾತಾಡಬಾರ್ದು, ಯಾರು ಆತನಿಗೆ ಊಟವನ್ನು ಕೊಡಬಾರ್ದು, ಆತನ ಜೊತೆಯಲ್ಲಿ ಆತನಿಗೆ ಯಾರು ಉಪಚಾರವನ್ನು ಮಾಡಬಾರ್ದು, ಆತನ ಸಪ್ರೇಟ್ ಆಗಿರ್ಬೇಕು ಎಂಬುದಾಗಿ ಆ ತೀರ್ಮಾನವನ್ನು ಮಾಡ್ತಾರೆ.
ಅಂದರೆ ಆತನು ಒಬ್ಬಂಟಿಗನಾಗಿ ಒಬ್ಬಂಟಿಗನಾಗಿ ಇದ್ದಂಥ ಆತನಿಗೆ ಕ್ರಿಸ್ತನಿಗೆ ವಿಚಾರ ಗೊತ್ತಿದ್ದ. ಕ್ರಿಸ್ತನ್ ಏನು ಮಾಡಿದನು? 35ನೇ ವಚನವನ್ನು ಗಮನಿಸಿ. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯ ಎಂದು ಕೇಳಿದನು. ಅಂದರೆ ಯೇಸು ಕ್ರಿಸ್ತನು ಆತನ ಬಳಿಗೆ ಹೋಗಿದ್ದಾನೆ. ಏನಕ್ಕೆ ಹೋಗಿದ್ದಾನೆ? ಆತನು ಒಬ್ಬಂಟಿಗನಾಗಿದ್ದ ಕಾರಣಕ್ಕೆ ಹೋಗಿದ್ದಾನೆ. ಅಂದರೆ ಆತನನ್ನು ಊರಿಂದ ಆಚೆಗೆ ಹಾಕಿದಂಥ ಕಾರಣ, ಆತನು ಒಬ್ಬಂಟಿಗನಾಗಿದ್ದಂಥ ಕಾರಣ, ಒಂದು ವೇಳೆ ಒಬ್ಬಂಟಿಗನಾಗಿ ಮನುಷ್ಯನ ಆತನು ಇದ್ದರೆ ಆತನು ಯಾವ ತೀರ್ಮಾನವನ್ನು ಬೇಕಾದರೂ ತೆಗೆದುಕೊಳ್ತಾನೆ. ಮತ್ತೆ ಪ್ರಮಾದ ಎನ್ನುವಂಥದ್ದನ್ನು ತಿಳಿದಂಥ ಕ್ರಿಸ್ತನು ಆತನ ಬಳಿಗೆ ಹುಡುಕಿಕೊಂಡು ಹೋಗಿ ಆತನನ್ನು ಸಂತೈಸಿದ್ದಾನೆ. ಅಂದರೆ ತಂದೆಯಾದಂಥ ದೇವರ ಆಲೋಚನೆಯನ್ನು ಅರ್ಥ ಮಾಡಿಕೊಂಡಂಥ ಕ್ರಿಸ್ತನು ಮಾಡಿದಂಥ ಕೆಲಸವನ್ನು ನೋಡಿ ನಾವಿವತ್ತು ಮಾಡುವಂಥ ಕೆಲಸ ಏನು? ಯಾರೋ ಒಬ್ಬಂಟಿಗರಾಗಿ ಏನೋ ವೇದನೆಯಲ್ಲಿ ಇದ್ದಾರೆ ಅಂತ ಅಂದರೆ ಅವ್ರಿಗಿನ್ನೂ ವೇದನೆ ಬಂದು ನೋವು ಬಂದು ಅವ್ರು ಸತ್ಯ ಹೋಗ್ಬೇಕು, ಆ ರೀತಿಯಾಗಿ ಮಾತಾಡ್ತೀವಿ. ಅವರೇ ಹೋಗಿ ಅವ್ರ ಕೈಯಾರ ಅವರೇ ಪ್ರಾಣ ತಕ್ಕಬೇಕು, ಆ ರೀತಿಯಾಗಿ ಮಾತನಾಡುವಂಥ ಒಂದು ಸ್ವಭಾವಗಳು ನಮ್ಮದು. ಅದು ಒಳ್ಳೆಯದಲ್ಲ. ಕ್ರಿಸ್ತನು ಮಾಡಿರುವಂಥದ್ದೇನು? ಆತನನ್ನು ಹೋಗಿ ಸಂತೈಸಿದ್ದಾನೆ, ಆತನು ಹೋಗಿ ಆತನಿಗೆ ಮಾತಾಡಿಸಿದ್ದಾನೆ, ನೀನು ಧೈರ್ಯವಾಗಿರು. ಅಂದರೆ ಆತನ ಸುವಾರ್ತೆ ಹೇಳ್ತಾನೆ, ನೀನು ಮನುಷ್ಯ ಕುಮಾರನ ನಂಬ್ತೀಯಾ ಅಂದರೆ ದೇವರ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. ಆದ್ದರಿಂದ ಚೆನ್ನಾಗಿ ನಾವು ಇದನ್ನ ಅರ್ಥ ಮಾಡ್ಕೋ. ಅಂದರೆ ನಾವು ಪ್ರೀತಿ ಮಾಡುವಂಥವರು ನಮ್ಮ ಬಳಿ ಇರಬೇಕು ಎಂಬುದಾಗಿ ನಾವು ಬಯಸ್ತೀವಲ್ಲ, ಆ ರೀತಿಯಾಗಿ ಆತನು ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡಿದ್ದಾನೆ, ಯೇಸು ಕ್ರಿಸ್ತನಿಂದ ಉಪಕಾರವನ್ನು ಹೊಂದಿಕೊಂಡಿದ್ದಾನೆ, ಯೇಸು ಕ್ರಿಸ್ತನು ಹೋಗಿ ಆತನನ್ನು ಮಾತಾಡಿಸಿದ್ದಾನೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಯೆಶಾಯನ ಗ್ರಂಥ 51ನೇ 2ನೇ ವಚನವನ್ನು ಓದಿ. ಯೆಶಾಯನ ಗ್ರಂಥ 51:2. ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲ. ಸಾಕು. ಇಲ್ಲಿ ನೋಡಿ 51ನೇ 2ನೇ ವಚನ. ಯೆಶಾಯನ, ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಎತ್ತ ಸಾರಳನ್ನ ದೃಷ್ಟಿಸಿರಿ. ನಿಮ್ಮ ಪಿತೃವಾದಂಥ ಅಬ್ರಹಾಮನನ್ನ, ನಿಮ್ಮನ್ನ ಎತ್ತಂತ ಸಾರಳನ್ನ ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನ ಕರೆದು. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು. ದೇವರು ಅಬ್ರಹಾಮನು ಒಬ್ಬನೇ ಇದ್ದಾಗ ಏನು ಮಾಡಿದಾರಂತೆ? ಕರೆದಿದ್ದಾರಂತೆ, ಕರೆದು ಮಾತಾಡ್ಸಿದಾರಂತೆ. ಏನು ಮಾತಾಡ್ಸಿದ್ದಾರೆ? ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲವೇ. ಅಬ್ರಹಾಮನು ವೃದ್ಧಾಪ್ಯದಲ್ಲಿ ಇದ್ದಾನೆ, ಬಹಳಷ್ಟು ಸೊತ್ತನ್ನು ಉಳ್ಳಂಥವನಾಗಿದ್ದಾನೆ, ಆದರೆ ಅನುಭವಿಸುವಂಥ ಮಕ್ಕಳು ಇಲ್ಲ. ಆತನ ಗರ್ಭದಲ್ಲಿ ಮಕ್ಕಳಿಲ್ಲ. ಇಷ್ಟೆಲ್ಲ ಸೊತ್ತಿದೆ, ಯಾರಿಗೋಸ್ಕರ? ನಾನು ಸಂತಾನ ಇಲ್ಲದಂಥವನಾಗಿ ನಾನು ಸಾಯ್ಬೇಕಲ್ಲ, ದೇವ್ರು ನನಗೆ ಮಕ್ಕಳನ್ನ ಕೊಡಲಿಲ್ವಲ್ಲ ಅನ್ನುವಂಥ ವೇದನೆಯಲ್ಲಿ ಇದ್ದಾನೆ. ಆ ವೇದನೆಯಲ್ಲಿ ಒಬ್ಬನೇ ಇದ್ದಂಥ ಸಮಯದಲ್ಲಿ ದೇವ್ರೇನು ಮಾಡಿದಾರಂತೆ? ಅವನನ್ನು ಕರೆದು ಸಂತಾನವನ್ನು ಕೊಟ್ಟಿದ್ದಾರಂತೆ. ಅಬ್ರಹಾಮ್, ನೀನು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ನೀನು ಚಿಂತೆ ಮಾಡಬೇಡ, ನಾನು ಆಕಾಶದ ನಕ್ಷತ್ರಗಳಷ್ಟು ನಿನಗೆ ಸಂತಾನವನ್ನು ಕೊಡ್ತೇನೆ, ಅಂದ್ರೆ ನಿನ್ನ ಗರ್ಭದಲ್ಲಿ ಮಗನ ಹುಡ್ತಾನೆ ಎಂಬುದಾಗಿ. ಅಂದ್ರೆ ಅಬ್ರಹಾಮನ ಈ ವಿಚಾರಕ್ಕೋಸ್ಕರ ಆತನು ಕುಂದಿ ಹೋಗಿದ್ನ? ಈತನಿಗೆ ಕುಂದಿ ಹೋಗಿ ಒಬ್ಬನೇ ಇದ್ದಾನೆ. ಆತನು ಒಬ್ಬನೇ ಇದ್ದಂಥ ಸಮಯದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾನೋ, ಒಬ್ಬನೇ ಇದ್ರೆ ಅವನು ಯಾವ ಒಂದು ರೋಗದಲ್ಲಿ ಬೀಳ್ತಾನೋ, ಆತನು ಅಧಿಕವಾದಂಥ ಆಲೋಚನೆಗಳಲ್ಲಿ ಮುಳುಗಿ ಹೋಗ್ತಾನೋ ಎನ್ನುವಂಥದ್ದನ್ನು ತಿಳಿದಂಥ ದೇವರು ಒಬ್ಬನೇ ಇದ್ದಂಥ ಸಮಯದಲ್ಲಿ ನಾನು ನಿನಗೆ ಮಗಳನ್ನು ಕೊಡ್ತೀನಿ ಎಂಬುದಾಗಿ ದೇವರು ಕರೆದು ಹೇಳಿದನಂತೆ. ಆಲೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ದೇವರು ಮನುಷ್ಯನನ್ನು ಒಬ್ಬಂಟಿಗನಾಗಿ ಬಿಡದಂಥ ರೀತಿಯಲ್ಲಿ ಕಾಪಾಡಿಕೊಳ್ಳುತ್ತಾ ಬಂದಿದ್ದನೋ, ಎಚ್ಚರಿಕೆಗಳನ್ನು ಕೊಡುತ್ತಾ ಬಂದಿದ್ದನೋ, ಎಷ್ಟರ ಮಟ್ಟಿಗೆ ಮನುಷ್ಯನ ಜೊತೆಯಲ್ಲಿ ಆತನ ಸಂಭಾಷಣೆಗಳನ್ನು ನಡೆಸಿದನೋ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಯಾಕೆ ಅಂತ ಅಂದರೆ, ಮನುಷ್ಯನು ದೈಹಿಕವಾಗಿ ಒಂದು ವೇಳೆ ಅವನು ಬಲಹೀನನಾಗಿದ್ರೂ ಕೂಡ ಅವನು ಮಾನಸಿಕವಾಗಿ ಮಾತ್ರ ಬಲವಂತನಾಗಿರಬೇಕು. ಯಾಕೆ ಬಲವಂತನಾಗಿರಬೇಕು ಅಂತಂದರೆ, ಈ ಸಂಸೋನನಿದ್ದಾನೆ. ಈ ಸಂಸೋನನು ಅವನು ಶಾರೀರಿಕವಾಗಿ ಬಹುಬಲವುಳ್ಳಂಥವನು, 300 ನರಿಗಳನ್ನು ಹಿಡಿಯುವಂಥವನು, ಸಿಂಹವನ್ನೇ ಅರಿಯುವಂಥವನು, ಇಂಥ ಒಂದು ಬಲವುಳ್ಳಂಥವನು ಈ ಒಂದು ಸಂಸೋನನು. ಆದರೆ ಅವನು ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ಬಲವಂತನಾಗಿದ್ದಾನೆ ಅಂದರೆ, ಬಲಹೀನನಾಗಿದ್ದಾನೆ ಮಾನಸಿಕವಾಗಿ. ಯಾಕೆ ಮಾನಸಿಕವಾಗಿ ಆತನು ಬಲಹೀನನಾಗಿ ಹೋಗಿದ್ದಾನೆ ಅಂತಂದರೆ,
ಆತನಿಗೆ ಆ ದೆಲೀಲ್ ಎನ್ನುವಂಥ ಒಂದು ಸ್ತ್ರೀ ಬಹಳವಾಗಿ ನೀನು ನನ್ನನ್ನು ಪ್ರೀತಿ ಮಾಡಲ್ಲ, ನನಗೆ ಗುಟ್ಟನ್ನು ಹೇಳಲ್ಲ, ನೀನು ನನ್ನನ್ನು ಪ್ರೀತಿ ಮಾಡಲ್ಲ, ನೀನು ನನಗೆ ಗುಟ್ಟನ್ನು ಹೇಳಲ್ಲ ಅಂದರೆ ಈ ಒಂದು ಚಿಕ್ಕ ಮಾತುಗಳಿಗೆ ಆತನು ವೇದನೆಗೊಂಡು ಬಿಟ್ಟಿದ್ದಾನೆ. ಅಂದರೆ ಆತ ಅಲ್ಲಿ ಅವನ ಸಂಗತಿನ ನೋಡುವಂಥದ್ದಾದ್ರೆ, ಅವನ ಇತಿಹಾಸವನ್ನು ನೋಡುವಂಥದ್ದಾದ್ರೆ ಅವನಿಗೆ ಇನ್ನು ಬದುಕುವಂಥದ್ದು ಬೇಡ, ಸಾಯಲೆಂಬುದಾಗಿ ತೀರ್ಮಾನವನ್ನು ಮಾಡಿದಂಥ ರೀತಿಯಲ್ಲಿ ಗೊತ್ತಾಗುತ್ತೆ. ಅಂದರೆ ಶಾರೀರಿಕವಾಗಿ ನೋಡಿದ್ರೆ ಅಂಥ ಬಲಾಢ್ಯನು, ಶಾರೀರಿಕವಾಗಿ ಅಂಥ ಒಂದು ಸಾಹಸ ಉಳ್ಳಂಥವನು, ಮಾನಸಿಕವಾಗಿ ಆತನಿಗೆ ಶಕ್ತಿ ಇಲ್ವಾ? ಮಾನಸಿಕವಾಗಿ ಆತನ ಬಲ ಇಲ್ವಾ? ಮಾನಸಿಕವಾಗಿ ಆತನಿಗೆ ಬಲ ಇಲ್ಲ. ಮನುಷ್ಯನಿಗೆ ಮಾನಸಿಕವಾಗಿ ಬಲ ಇರಬೇಕು. ಆತನ ಅವನು ಶಾರೀರಿಕವಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೂ ಕೂಡ ಅವನು ಮಾನಸಿಕವಾಗಿ ಆತನು ದೃಢವಾದಂಥ ನಿರ್ಧಾರ ಉಳ್ಳಂಥವನಾಗಿರ್ಬೇಕು. ಯಾವುದೋ ವಿಚಾರಕ್ಕೂ ನೊಂದು ಬೆಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಹೋಗಿ ಸಾಯುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಹೋಗಿ ಏನೋ ಒಂದು ಅನಾಹುತಗಳನ್ನು ಮಾಡಿಕೊಳ್ಳುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಹೋಗಿ ತಲೆ ಕೆಡಿಸ್ಕೊಂಡು ಜಗಳವನ್ನು ಮಾಡುವಂಥದ್ದು, ಇವೆಲ್ಲವನ್ನು ಮಾಡಬಾರ್ದು. ಶಾರೀರಿಕವಾಗಿ ಮನುಷ್ಯನು ಆತನು ಬಲವಂತನಾಗಿರಬೇಕು ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಮಾನಸಿಕವಾಗಿ ಸರಿಯಾಗಿದ್ದರೆ ಶಾರೀರಿಕವಾಗಿಯೂ ಕೂಡ ಸರಿಯಾಗಿರ್ತಾನೆ. ಮೊದಲು ಮಾನಸಿಕವಾಗಿ ಸರಿಯಾಗಿರಬೇಕು, ಆಮೇಲೆ ಶಾರೀರಿಕವಾಗಿ ಸರಿಯಾಗಿರಬೇಕು. ಆವಾಗ ಸರಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಮಾನಸಿಕ ಎನ್ನುವಂಥದ್ದು ಅದು ವೆರಿ ವೆರಿ ಇಂಪಾರ್ಟೆಂಟು. ಇವತ್ತು ಮನುಷ್ಯನು ಅತ್ಯಧಿಕವಾದಂಥ ಆತನು ಮಾನಸಿಕವಾಗಿ ಆತನು ಒತ್ತಡಕ್ಕೊಳಗಾದರೆ ಆತನ ಒಬ್ಬನೇ ಇದ್ದು ಆಲೋಚನೆ ಮಾಡ್ತಾ ಆತನಿಗೆ ಯಾವ ರೀತಿಯಾಗಿರ್ತದೆ ಅಂದರೆ ಹೈಪರ್ ಟೆನ್ಷನ್ ಬಂದ್ಬಿಡ್ತದೆ. ಅಂದ್ರೆ ಅಧಿಕವಾದಂಥ BP ಆಗಿರ್ಬೋದು, ಅಧಿಕವಾದಂಥ ಆಲೋಚನೆ ಮಾಡಿ ಆತನಿಗೆ ಹೃದಯ ಸಂಬಂಧಿತವಾದಂಥ ವ್ಯಾಧಿಗಳು ಬರುತ್ತೆ. ಇದನ್ನು ವಿಜ್ಞಾನವೇ ಹೇಳಿರುವಂಥದ್ದು. ಅಧಿಕವಾಗಿ ಮನುಷ್ಯನು ಯಾವುದೋ ಒಂದು ವಿಚಾರಕ್ಕೆ ಒಬ್ಬನೇ ಕೂತ್ಕೊಂಡು ಆಲೋಚನೆ ಮಾಡುವಂಥದ್ದು ಭಯಂಕರವಾದಂಥ ಒಂದು ಅಪಾಯ. ಯಾವತ್ತಿಗೂ ಅದನ್ನು ಮಾಡಬಾರ್ದು. ಈ ವಿಜ್ಞಾನವು ಕ್ಲಿನಿಕಲ್ ಡೆತ್ ಅಂತ ಎಂಬುದಾಗಿ ಹೇಳ್ತದೆ. ಹಂಗಂದ್ರೆ ಏನು ಅಂತಂದರೆ, ವಿಜ್ಞಾನ ಒಬ್ಬ ಮನುಷ್ಯನ ಒಂದು ಹೃದಯವು ನಿಂತೋದ್ರೆ ಆ ಮನುಷ್ಯನ ಸತ್ತಿದ್ದಾನೆ ಎಂಬುದಾಗಿ ಒಪ್ಕೊಳ್ಳಲ್ಲ. ಅವನ ಮೆದುಳು ನಿಂತೋದ್ರೆ ಆವಾಗ ಅವನು ಸತ್ತಿದ್ದಾನೆ ಎಂಬುದಾಗಿ ಒಪ್ಕೊಳ್ತದೆ. ಯಾಕೆ ಅಂತಂದರೆ ಕೆಲವೊಂದು ಸಂಗತಿಗಳು ನಮಗೆ ಗೊತ್ತಿದೆ. ಕೆಲವೊಬ್ಬರ ಒಂದು ಅವ್ರಿಗೆ ಅನ್ಕಾನ್ಸಿಯಸ್ ಆದಂಥ ಸಮಯದಲ್ಲೋ ಅವ್ರನ್ನ ಹೃದಯವನ್ನು ಒತ್ತುತ್ತಿರ್ತಾರೆ, ಅವರ ಎದೆಯನ್ನು ಒತ್ತುತ್ತಿರ್ತಾರೆ. ಏನಕ್ಕೆಂದ್ರೆ ಕೆಲವೊಂದು ಸಮಯದಲ್ಲಿ ಆ ಹೃದಯ ಅದು ಬಡಿಯುವಂಥದ್ದು ನಿಂತೋಗಿರ್ತೈತೆ. ಕೆಲವೊಂದು ಸಮಯದಲ್ಲಿ ಅಧಿಕವಾಗಿ ಅದನ್ನು ಪ್ರೆಸ್ ಮಾಡಿದಂಥ ಸಮಯದಲ್ಲಿ ಅದು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈ ಕ್ಲಿನಿಕಲ್ ಡೆತ್ ಎಂಬುದಾಗಿ ಹೇಳ್ತಾರೆ. ಇದು ಏನಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತತೆ, ಈ ರೀತಿಯಾಗಿ ಸಂಭವಿಸ್ತತೆ ಮನುಷ್ಯನಿಗೆ ಅಂತ ಅಂದರೆ, ಮನುಷ್ಯನು ಇನ್ನೊಬ್ಬ ಮನುಷ್ಯನು ಅಧಿಕವಾಗಿ ಯಾವುದೋ ಒಂದು ಮಾತುಗಳನ್ನ ಆತನು ಚುಚ್ಚಿ ಮಾತಾಡುವಂಥದ್ದಾಗಿರ್ಬೋದು, ಇನ್ನೊಂದು ಮತ್ತೊಂದು ಮಾತಾಡ್ತಾ ಅಧಿಕವಾಗಿ ಆತನ ಮೆದುಳು ಆ ಮಾತುಗಳನ್ನ ಕೇಳಿ ಅದನ್ನ ತಡೆದುಕೊಳ್ಳೋದಕ್ಕಾಗ್ದಲೇನೆ ಹೃದಯ ನಿಂತೋಗ್ಬಿಡ್ತದೆ. ಇವೆಲ್ಲವೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಈ ರೋಗಗಳಿವು. ಅಂದ್ರೆ ಕಿವಿ ಆ ಒಂದು ಮಾತುಗಳನ್ನ ಕೇಳೋದ್ರಿಂದ ಹೃದಯ ನಿಂತೋಗುವಂಥದ್ದೇನು ಅಂದರೆ, ಅಧಿಕವಾಗಿ ಮೆದುಳಿಗೆ ಒಂದು ಒತ್ತಡ ಎನ್ನುವಂಥದ್ದು ಬೀಳಬಾರ್ದು ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹೃದಯಕ್ಕಿಂತ ಪ್ರಾಮುಖ್ಯವಾದಂಥದ್ದು ನಮ್ಮ ಒಂದು ಬ್ರೈನು. ಇದು ಸರಿಯಾಗಿರಬೇಕು. ಅಧಿಕವಾದಂಥ ಟೆನ್ಷನ್ಗೆ ಒಳಗಾಗಬಾರ್ದು. ವಿಜ್ಞಾನವು ಕೂಡ ಕೆಲವೊಂದು ಮಾತುಗಳು ಮನುಷ್ಯನ ಶರೀರದಲ್ಲೂ ಕೂಡ ಅಧಿಕವಾದಂಥ ಒಂದು ಆಲೋಚನೆಗಳಿಗೆ, ಅಧಿಕವಾದಂಥ ಒಂದು ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಬ್ರೈನ್ ಮೇಲೆ ಅಧಿಕವಾದಂಥ ಒತ್ತಡ ಬಿದ್ದರೆ ನಮ್ಮ ಒಂದು ರಕ್ತನಾಳಗಳಿಗೂ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇದೆ ಎಂಬುದಾಗಿ ವಿಜ್ಞಾನ ಹೇಳುತ್ತೆ. ಆದ್ದರಿಂದ ಭಯಂಕರ ಮನುಷ್ಯನು ಒಂಟಿಗನಾಗಿದ್ದಂಥ ಆಲೋಚನೆ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಮನುಷ್ಯನ ಬ್ರೈನ್ ಮೇಲೆ ಅಧಿಕವಾದಂಥ ಒತ್ತಡವನ್ನು ಬೀಳುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅಪಾಯ. ಇದು ಬ್ರೈನ್ ಎನ್ನುವಂಥದ್ದು ಶರೀರವನ್ನು ನಡೆಸುತ್ತೆ. ಬ್ರೈನ್ ಎನ್ನುವಂಥದ್ದು ಶರೀರವನ್ನು ನಡೆಸುತ್ತೆ. ಹೆಂಗೆ ಅಂತಂದರೆ, ಮನುಷ್ಯನಿಗೆ ಮೊದಲು ಆಲೋಚನೆ ಬಂದಾಗಲೇ ಅವನು ಮಾತಾಡಬೇಕು ಎನ್ನುವ ಮಾತಾಡುವಂಥದ್ದು. ಮೊದಲು ಆತನಿಗೆ ಆಲೋಚನೆ ಬಂದಾಗಲೇ ಆತನು ಯಾವುದೊಂದು ಕ್ರಿಯೆಯನ್ನು ಮಾಡೋದಕ್ಕೆ ಸಾಧ್ಯ. ಆತನಿಗೆ ಆಲೋಚನೆ ಬರದಲ್ಲೇ ಇದ್ದಿದ್ದು ನಾನು ಏನು ಮಾತಾಡಬೇಕು ಎನ್ನುವಂಥದ್ದು ಆತನಿಗೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ? ಮೊದಲು ಮೆದುಳು ಏನು ಮಾಡುತ್ತೆ? ಆಲೋಚನೆ ಮಾಡ್ತದೆ, ಈ ರೀತಿಯಾಗಿ ಮಾತಾಡಬೇಕು. ಆವಾಗ ಬಾಯಿ ಏನು ಮಾಡ್ತದೆ? ಮಾತಾಡ್ತದೆ. ಮೊದಲು ಮೆದುಳಿಗೆ ಆಲೋಚನೆ ಬರಬೇಕು, ನಾನು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಎಂಬುದಾಗಿ. ಆವಾಗ ಏನು ಮಾಡ್ತದೆ? ಕಾಲು ನಡ್ಕೊಂಡು ಹೋಗ್ತದೆ. ಅಂದರೆ ಶರೀರವನ್ನು ನಡೆಸುವಂಥದ್ದು ಈ ಒಂದು ಬ್ರೈನ್. ಈ ಬ್ರೈನ್ ಏನಾಗಿರಬೇಕು? ಕರೆಕ್ಟಾಗಿ ಇರಬೇಕು ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಕೆಲವೊಂದು ಸಮಯಗಳಲ್ಲಿ ಜಗಳಗಳು ನಡೀತಿರ್ತದೆ. ಈ ಜಗಳಗಳು ನಡೀತಾ ಅವ್ರು ಏನು ಮಾಡಿಬಿಡ್ತದೆ ಅಂದರೆ, ದಿಢೀರನೇ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಸಂಗತಿಗಳು ಬಂದುಬಿಡ್ತದೆ. ಏನಕ್ಕೋಸ್ಕರ ಇದೆಲ್ಲ ಆಗುತ್ತೆ ಅಂತ ಅಂದರೆ, ಅಧಿಕವಾದಂಥ
ಮೆದುಳಿನ ಮೇಲೆ ಒತ್ತಡ ಬೀಳೋದ್ರಿಂದನೇ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯನ ಒಂದು ಮೆದುಳನ್ನು, ಮನುಷ್ಯನ ಒಂದು ಆಲೋಚನೆಗಳು ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಇರಬೇಕು. ಅಧಿಕವಾಗಿ ಆತನ ಒತ್ತಡಕ್ಕೆ ಒಳಗಾಗಬಾರ್ದು ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ದೇವರು ಮನುಷ್ಯನನ್ನು ಒಂಟಿಗನಾಗಿ ಬಿಡಬಾರ್ದು ಎಂಬುದಾಗಿ ದೇವರು ತೀರ್ಮಾನ ಮಾಡಿದ್ದಾನೆ. ದೇವರು ಮನುಷ್ಯನಿಗೆ ಇಂಥ ಒಂದು ತೀರ್ಮಾನವನ್ನು ಮಾಡಿ ಒಂಟಿಗನಾಗಿ ಇರುವುದಲ್ಲೇ ಅದನ್ನ ಜೊತೆಯಾಗಿ ಇರಬೇಕು ಎನ್ನುವಂಥ ಒಂದು ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಕಾರಣ ಏನು ಅಂತ ಅಂದರೆ, ದೇವರು ಕೋಟ್ಯಾನು ಕೋಟಿ ವರ್ಷಗಳು ಒಬ್ಬಂಟಿಗತನವನ್ನು ಅನುಭವಿಸಿರುವಂಥ ಒಂದು ವಿಚಾರ. ಆದರೆ ಒಂಟಿತನವನ್ನು ದೇವರು ಅನುಭವಿಸಿದ್ದಾನೆ. ಯಾವ ರೀತಿಯಾಗಿ ಭೂಮಿ ಆಕಾಶಗಳೆಲ್ಲ ನಿರ್ಮಾಣವಾಗೋದಕ್ಕಿಂತ ಮೊದಲಾಗಿ, ಅಂದರೆ ಮನುಷ್ಯನ ಈ ಭೂಮಿ ಮೇಲೆ ಬರೋದಕ್ಕಿಂತ ಮೊದಲಾಗಿ, ಅದಕ್ಕಿಂತ ಮೊದಲು ಆತನು ನಾವು ಪರಲೋಕದಲ್ಲಿ ಉಂಟಾಗೋದಕ್ಕಿಂತ ಮೊದಲಾಗಿ ಆತನು ಕೋಟ್ಯಾನು ಕೋಟಿ ಕೋಟಿ ವರ್ಷಗಳು ಒಬ್ಬಂಟಿತನವನ್ನು ಅನುಭವಿಸಿದ್ದಾನೆ. ಒಬ್ಬಂಟಿಗನಾಗಿಯೇ ಆತನು ಇದ್ದಾನೆ. ಆ ಒಬ್ಬಂಟಿಗನಾಗಿ ಇದ್ದಂಥ ದೇವರಿಗೆ ಗೊತ್ತಿದೆ ಆ ಒಂಟಿತನದ ಒಂದು ಪರಿಣಾಮ ಏನು, ಆ ಒಂಟಿತನದ ಒಂದು ವಿಷಯಗಳೇನು ಎನ್ನುವಂಥದ್ದನ್ನು. ಒಬ್ಬಂಟಿತನವನ್ನು ಅನುಭವಿಸಿದಂಥ ದೇವರು, ಕೋಟ್ಯಾನು ಕೋಟಿ ವರ್ಷಗಳು ಒಬ್ಬಂಟಿಗನಾಗಿಯೇ ಜೀವನ ಕಳೆದಂಥ ದೇವರು, ನನ್ನ ಮಕ್ಕಳು ಒಂಟಿಗರಾಗಿ ಇರಬಾರ್ದು ಎನ್ನುವಂಥದ್ದನ್ನು ಆತನು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಒಂಟಿತನವನ್ನು ಅನುಭವಿಸಿರುವಂಥದ್ದು, ಒಂಟಿತನದ ಅನುಭವವಾಗಿರುವಂಥದ್ದು. ಇದುವೇ ಕಾರಣ ಮನುಷ್ಯನು ಒಂಟಿಗನಾಗಿ ಇರಬಾರ್ದು ಎನ್ನುವಂಥ ತೀರ್ಮಾನವನ್ನು ದೇವರು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಆತನು ಖಚಿತವಾಗಿ ಒಂಟಿತನವನ್ನು ಅನುಭವಿಸಿದನಲ್ಲ, ಅದುವೇ ಕಾರಣ. ಯೆರೆಮೀಯನ ಗ್ರಂಥ 49:11 ಓದಿ. ಯೆರೆಮೀಯನ ಗ್ರಂಥ 49ನೇ ಅಧ್ಯಾಯ 11ನೇ ವಚನವನ್ನು. ನೀನು ನಿನ್ನ ಅನಾಥರನ್ನು ಬಿಡು, ನಾನೇ ಅವರನ್ನು ಉಳಿಸುವೆನು. ನಿನ್ನ ವಿಧವೆಯರು ನನ್ನಲ್ಲಿ ಭರವಸೆ ಬಿಡಲಿ. ಯೆಹೋವನು ಇಂತೆನ್ನುತ್ತಾನೆ. ಸಾಕು, ನಿನ್ನ ಅನಾಥರನ್ನ ಬಿಡು ಅಂದ್ರೆ ದೇವ್ರಲ್ಲಿ ಏನ್ ಮಾತಾಡ್ತಿದ್ದಾರೆ ನೋಡಿ. ನೀನು ನಿನ್ನ ಅನಾಥರನ್ನ ಬಿಡು, ನಾನೇ ಅವರನ್ನ ಉಳಿಸುವೆನು. ನೀನು ನಿನ್ನ ಅನಾಥರನ್ನ ಬಿಡು ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ. ಈ ಅನಾಥರು ಅಂದ್ರೆ ಯಾರು? ಅನಾಥರು ಅಂತಂದ್ರೆ ದಿಕ್ಕಿಲ್ಲದಂಥವರು ಎಂಬುದಾಗಿ ನಾವು ಒಂದು ಮಾತಲ್ಲಿ ಹೇಳ್ಬಿಡ್ತೀವಿ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ಅವ್ರನ್ನ ಸಂತೈಸುವುದಕ್ಕೆ ಇರದಂಥವರು, ಮತ್ತೆ ಅವರು ರೋಗದಲ್ಲಿ ಬಿದ್ದಾಗ ಅವರಿಗೆ ಉಪಚಾರ ಮಾಡುವುದಕ್ಕೂ ಕೂಡ ಇರದಂಥ ಪರಿಸ್ಥಿತಿಯಲ್ಲಿರುವಂಥವರು, ಯಾರು ಇಲ್ಲದಂಥವರು, ಅವ್ರಿಗೆ ಕಷ್ಟಗಳು ಬಂದಂಥ ಸಮಯದಲ್ಲಿ ನೋಡ್ಕೊಳ್ಳೋದಕ್ಕೂ ಕೂಡ ಯಾರು ಇಲ್ಲದೆ ಇರುವಂಥ ಪರಿಸ್ಥಿತಿಗಳಲ್ಲಿ ಇರುವಂಥವ್ರನ್ನೇ ಅನಾಥರು ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಯಾರೂ ಇಲ್ಲ, ಕಷ್ಟ ಬಂದ್ರೆ ಅವ್ರು ನೋಡ್ಕೊಳೋದಕ್ಕೆ ಯಾರೂ ಇಲ್ಲ, ಅವ್ರನ್ನ ಸಂತೈಸೋದಕ್ಕೆ ಯಾರೂ ಇಲ್ಲ, ಅವ್ರಿಗೆ ಊಟ ಕೊಡೋದಕ್ಕೆ ಯಾರೂ ಇಲ್ಲ, ಬಟ್ಟೆ ಕೊಡೋದಕ್ಕೆ ಯಾರೂ ಇಲ್ಲ, ಅವ್ರನ್ನೇ ನಾವು ಅನಾಥರು ಎಂಬುದಾಗಿ ಹೇಳ್ತೀವಿ. ನೀನು ನಿನ್ನ ಅನಾಥರನ್ನ ಬಿಡು, ನಾನೇ ಅವರನ್ನ ಉಳಿಸುವೆನು. ಅಂದ್ರೆ ಮನುಷ್ಯರಲ್ಲಿ ಯಾರು ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಅನಾಥರಾಗಿದ್ರು ಕೂಡ ದೇವರೇನು ಹೇಳ್ತಾ ಇದ್ದಾನೆ, ನಾನು ಅವ್ರನ್ನ ಉಳಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅನಾಥರನ್ನ ದೇವರು ಒಂಟಿಗನಾಗಿ ಬಿಡ್ತಾ ಇಲ್ವಾ? ಒಂಟಿಗನಾಗಿ ದೇವರು ಬಿಡ್ತಾ ಇಲ್ಲ. ಅನಾಥರನ್ನ ಒಂಟಿಗರನಾಗಿ ಬಿಡ್ತಾ ಇಲ್ಲ. ಅವರು ಕೂಡ ದೇವರ ಜೊತೆಯಲ್ಲಿ ಇರ್ಬೇಕಾ? ಯಾವ ಮನುಷ್ಯನು ಇಲ್ದಲೇ ಇದ್ರೂ ಕೂಡ ನಾನು ಅವರ ಜೊತೆಯಲ್ಲಿ ಇರ್ತೀನಿ, ನಾನು ಅವ್ರನ್ನ ಒಬ್ಬಂಟಿಗರನಾಗಿ ಬಿಡಲ್ಲ, ನಾನು ಅವರ ಜೊತೆಯಲ್ಲಿ ಕೈ ಹಿಡಿದು ನಾನು ಅವ್ರನ್ನ ಕಾಪಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅನಾಥರನ್ನ ಬಿಡು, ನಾನೇ ಅವರನ್ನ ಉಳಿಸುವೆನು. ನಿನ್ನ ವಿಧವೆಯರು ನನ್ನಲ್ಲಿ ಭರವಸೆ ಬಿಡಲಿ. ನಿನ್ನ ವಿಧವೆಯರು ನನ್ನಲ್ಲಿ ಭರವಸೆ ಬಿಡಲಿ. ವಿಧವೆ ಅಂದ್ರೆ ಗಂಡ ಇಲ್ಲದೆ ಇರುವಂಥವ್ರು. ಇವರೇನ್ ಮಾಡ್ಬೇಕಂತೆ? ದೇವರಲ್ಲಿ ಭರವಸೆ ಇಡಬೇಕಂತೆ. ಅಂದ್ರೆ ಮನುಷ್ಯನು ಯಾವುದೇ ಕಾರಣಕ್ಕೂ ಆತನು ವಿಧವೆ ಆಗಿರ್ಬೋದು, ಅನಾಥರಾಗಿ ಆಗಿರ್ಬೋದು, ಒಬ್ಬ ಮನುಷ್ಯನ ಸಹಾಯವಿಲ್ಲದಂಥ ರೀತಿಯಲ್ಲಿ ಇನ್ನೊಬ್ಬ ಮನುಷ್ಯನು ಇರಬಾರದು ಎನ್ನುವಂಥದ್ದನ್ನು ದೇವರೇ ತೀರ್ಮಾನ ಮಾಡಿ ಎಲ್ಲ ಮಾತುಗಳನ್ನೇ ಹೇಳ್ತಾ ಇದ್ದಾನೆ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಸಹಾಯ ಬೇಕೇ ಬೇಕು. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಸಹಕಾರಿ ಬೇಕೇ ಬೇಕು. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಒಂದು ಅನ್ಯೂನ್ಯತೆ ಎನ್ನುವಂಥದ್ದು ಬೇಕೇ ಬೇಕು ಎನ್ನುವಂಥದ್ದು ದೇವರ ಒಂದು ಆಲೋಚನೆಗಳು. ಮನುಷ್ಯನು ಒಬ್ಬಂಟಿಗನಾಗಿ ಇರಬಾರ್ದು, ಒಬ್ಬಂಟಿಗನಾಗಿದ್ರೆ ಅಪಾಯ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ, ಆದಾಮ ಅವ್ವಳನ್ನು ಮಾಡಿದಂಥ ಕಾಲದಲ್ಲಿ, ಆದಾಮನು ಅವ್ವಳ ಬಳಿಯಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ, ಅಪವಾದಿ ಬಂದಿರುವಂಥ ಸಮಯದಲ್ಲಿ ಅವ್ವಳು ತಪ್ಪು ಮಾಡೋದಕ್ಕೆ ಕಾರಣ ಏನು ಅಂದರೆ ಅವಳ ಒಂಟಿತನ. ಯಾಕೆ ಈ ಬಲವಾಗಿ ಆಕೆ ಅಲ್ಲಿ ಒಂಟಿಯಾಗಿ ಇದ್ದಾಳೆ ಎನ್ನುವಂಥದ್ದನ್ನು ಹೇಳ್ಬೋದು ಅಂತ ಅಂದರೆ, ಆ ಸೈತಾನನು ಮೊಟ್ಟ ಮೊದಲನೇದಾಗಿ ಆದಾಮನ ಬಳಿಯಲ್ಲೇ ಹೋಗಿದ್ದಾನೆ. ನೀನು ಹಣ್ಣನ್ನ ತಿನ್ನು, ಪಾಪವನ್ನು ಮಾಡು ಎಂಬುದಾಗಿ ಆತನ ಪ್ರೇರೇಪಣೆ ಕೊಟ್ಟಿದ್ದಾನೆ.
ಆತನು ತಪ್ಪನ್ನ ಮಾಡಿಲ್ಲ, ಆತನು ಸೈತಾನನ ಆಲೋಚನೆಗೆ ಒಳಬಿದ್ದಿಲ್ಲ ಎನ್ನುವಂಥದ್ದು ಖಚಿತವಾಗಿ 1 ತಿಮೋಥೆ 2:14 ಗೊತ್ತಾಗುತ್ತೆ. ಅಂದರೆ ಈಗ ದೇವರು ಏನು ಮಾಡಿದ್ದಾರೆ, ಆದಾಮನಿಗೆ ನೀನು ಹಣ್ಣನ್ನು ತಿನ್ಬೇಡ ಎಂಬುದಾಗಿ ಹೇಳಿದ್ದಾರೆ. ಈ ಮಾತನ್ನ ದೇವರು ನೇರವಾಗಿ ಏನು ಆದಾಮನಿಗೆ ಹೇಳಿದ್ರಲ್ಲ, ಹಂಗೆ ಆ ರೀತಿಯಾಗಿ ಅವ್ವಳಿಗೆ ಹೇಳಿಲ್ಲ. ಅಂದರೆ ಅವ್ವಳಿಗೆ ಯಾರು ಹೇಳಿದ್ರು? ಸೈತಾನನ ಕೈಯಲ್ಲಿ ತಿನ್ನಬಾರ್ದು ಅಂತ ಹೇಳಿರುವಂಥದ್ದು ನಿಜವ ಅಂತ ಹೇಳಿ ಸೈತಾನ ಕೇಳಿದಕ್ಕೆ ಅವ್ವ ಏನು ಹೇಳ್ತಾಳೆ? ಹೌದು ಎಂಬುದಾಗಿ ಹೇಳ್ತಾಳೆ. ಈ ಮಾತು ಹೆಂಗೆ ಅವ್ವಳಿಗೆ ಗೊತ್ತಾಯ್ತು? ಅಂದರೆ ಆದಾಮನ ಹೇಳಿರ್ತಾನೆ. ಈಗ ಆದಾಮನ ಹೇಳಿರ್ತಾನೆ ಅಂದರೆ ಆದಾಮನು ಸೈತಾನನ ಆಲೋಚನೆಗೆ ಒಳಪಟ್ಟಿಲ್ಲ ಅಂತ ಅಂದರೆ, ಒಂದು ವೇಳೆ ಆದಾಮನು ಇದ್ದಂಥ ಸಮಯದಲ್ಲಿ, ಅವ್ವಳ ಬಳಿಯಲ್ಲಿ ಇದ್ದಂಥ ಸಮಯದಲ್ಲಿ, ಇಬ್ಬರು ಒಟ್ಟಾಗಿದ್ದಂಥ ಸಮಯದಲ್ಲಿ ಸೈತಾನನ ಒಂದು ವೇಳೆ ಬಂದು ಈ ಮಾತನ್ನು ಹೇಳಿದ್ರೆ ಆದಾಮನು ಹೇಳ್ತಿದ್ದ, ಬೇಡ, ಯಾವುದೇ ಕಾರಣಕ್ಕೂ ತಿನ್ನುವಂಥದ್ದು, ಇದು ತಪ್ಪು ಈತನು ಹೇಳುವಂಥದ್ದು, ದೇವರು ಹೇಳಿದ್ದಾರೆ ಎಂಬುದಾಗಿ ಆತನ ಒಂದು ವೇಳೆ ಹೇಳ್ತಾ ಇದ್ನೇನೋ ಅನಿಸ್ತತೆ. ಆದರೆ ಆತನಿಲ್ಲದೆ ಇರುವಂಥ ಕಾಲದಲ್ಲಿಯೇ ಅವಳು ಒಂಟಿಯಾಗಿದ್ದಂಥ ಸಮಯದಲ್ಲಿಯೇ ನೀನು ಹಣ್ಣನ್ನು ತಿನ್ನು ಎಂಬುದಾಗಿ ಪಾಪದ ಆಲೋಚನೆಗಳನ್ನು ಸೈತಾನನು ಕೊಟ್ಟಿರೋದ್ರಿಂದಲೇ ಆಕೆ ತಿಂದಿದ್ದಾಳೆ. ಅಂದರೆ ಇದಕ್ಕೆ ಕಾರಣ ಏನು? ಅವಳ ಒಂಟಿತನ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಅವಳ ಒಂಟಿತನ ಪಾಪಕ್ಕೆ ದಾರಿಯಾಗೋಯ್ತಾ? ಅಂದರೆ ಪ್ರಪಂಚವೇ ಕೂಡ ಪಾಪಕ್ಕೆ ಶಾಪಕ್ಕೆ ಒಳಗಾಗುವಂಥ ರೀತಿಯಲ್ಲಿ ಅವಳು ಮಾಡಿದಕ್ಕೆ ಕಾರಣ ಅವಳ ಒಂಟಿತನವ? ಅವಳ ಒಂಟಿತನವೇ ಎನ್ನುವುದಾಗಿ ಚರಿತ್ರೆ ಹೇಳುವಂಥ ನಿಜ. ಇಬ್ರಿಯರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 5ನೇ ವಚನವನ್ನ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದೇವ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ? ಅವಳು ಯಾವಾಗ ತಪ್ಪನ್ನ ಮಾಡಿದ್ಲೋ, ಒಂಟಿತನದಿಂದ ಏನು ಪಾಪ ಎನ್ನುವಂಥದ್ದು ಬಂತೋ, ಪಾಪಕ್ಕೆ ತಕ್ಕಂತೆ ಶಾಪ ಎನ್ನುವಂಥದ್ದು ಬಂತೋ, ಆದ್ದರಿಂದಲೇ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? 13ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 5ನೇ ವಚನದಲ್ಲಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಎಂದಿಗೂ ನಿನ್ನನ್ನು ಕೈ ಬಿಡಲ್ಲ, ಎಂದಿಗೂ ನಿನ್ನನ್ನು ತೊರೆಯಲ್ಲ. ಅಂದ್ರೆ ಏನರ್ಥ? ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಅರ್ಥ. ದೇವರು ಬಿಟ್ಟು ಹೋಗಲ್ವಂತೆ. ದೇವರು ಬಿಟ್ಟು ಹೋಗಲ್ವಾ? ಒಂದು ವೇಳೆ ಇನ್ನೊಬ್ಬ ಮನುಷ್ಯನನ್ನು ಆತನು ತಿರಸ್ಕಾರ ಮಾಡಿ ಹೋಗ್ಬೋದು, ನಾನು ನಿನ್ನ ಜೊತೆಯಲ್ಲಿ ಇರಲ್ಲ ಎಂಬುದಾಗಿ ಬಿಡ್ಬೋದು. ಯಾಕಂದ್ರೆ ಈಗ ಮದುವೆ ಆಗ್ತಾರೆ, ಡೈವರ್ಸನ್ನು ಕೊಡ್ತಾರೆ, ನಾನು ನಿನ್ನ ಜೊತೆಯಲ್ಲಿ ಬದುಕಲ್ಲ, ನಾನು ನಿನ್ನ ಜೊತೆಯಲ್ಲಿ ಇರಲ್ಲ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ದೇವರು ಏನು ಹೇಳ್ತಾ ಇದ್ದಾನೆ? ನಾನು ಯಾವತ್ತೂ ನಿನ್ನನ್ನು ಕೈ ಬಿಡಲ್ಲ, ಯಾವತ್ತೂ ನಾನು ನಿನ್ನನ್ನು ತೊರೆಯಲ್ಲ. ಯಾಕೆ ದೇವರು ಇದನ್ನು ತೀರ್ಮಾನ ತೆಗೆದುಕೊಂಡ? ಯಾಕೆ ಈ ರೀತಿಯಾಗಿ ಮನುಷ್ಯನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ? ಮನುಷ್ಯನು ಒಬ್ಬಂಟಿಗನಾಗಿ ಇರಬಾರ್ದಲ್ಲ, ಅದಕ್ಕೋಸ್ಕರವೇ ದೇವರು ಒಬ್ಬಂಟಿಗನಾಗಿ ಇರಬಾರ್ದು, ಅದಕ್ಕೋಸ್ಕರವೇ ನಾನು ನಿನ್ನ ತೊರೆಯಲ್ಲ, ನಾನು ನಿನ್ನ ಕೈ ಬಿಡಲ್ಲ ಎಂಬುದಾಗಿ ಆತನು ಹೇಳುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನು ತಿಳಿದಂಥ ಕ್ರಿಸ್ತನು ಕೂಡ ಯಾವ ಮಾತನ್ನು ಹೇಳ್ತಾನೋ? ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 29 ಗಮನಿಸಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನವನ್ನ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. 8:29 ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ದೇವರು ಕ್ರಿಸ್ತನನ್ನು ಒಂಟಿಗನಾಗಿ ಬಿಟ್ಟಿಲ್ವಂತೆ. ನಾನು ಯಾವಾಗಲೂ ಆತನ ಇಷ್ಟಪಡುವಂಥ ರೀತಿಯಲ್ಲಿ ನಡ್ಕೊಂತೀನಿ, ಆತನ ಇಷ್ಟಪಡುವಂಥ ರೀತಿಯಲ್ಲಿ ಬದುಕ್ತಾ ಇದ್ದೀನಿ, ಆತನನ್ನೇ ಮೆಚ್ಚಿಸ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಆತನ ನನ್ನನ್ನು ಒಂಟಿಗನಾಗಿ ಬಿಟ್ಟಿಲ್ಲ. ದೇವರು ಮನುಷ್ಯನನ್ನು ಒಂಟಿಗನಾಗಿ ಬಿಡ್ತಾ ಇಲ್ಲ. ಕೊನೆದಾಗಿ ಮನುಷ್ಯರ ರೂಪವನ್ನು ತಾಳಿ ಬಂದಂಥ ಕ್ರಿಸ್ತನನ್ನು ಕೂಡ, ದೇವರ ಸ್ವರೂಪವಾಗಿರುವಂಥ ಕ್ರಿಸ್ತನನ್ನು ಕೂಡ ಒಂಟಿಗನಾಗಿ ಬಿಟ್ಟಿಲ್ಲ. ಅಷ್ಟರ ಮಟ್ಟಿಗೆ ದೇವರು ಮನುಷ್ಯನನ್ನು ಒಂಟಿತನದಲ್ಲಿ ಬೀಳದಂಥ ರೀತಿಯಲ್ಲಿ ಕಾಪಾಡ್ತಾ ಇದ್ದಾನೆ ಎನ್ನುವಂಥದ್ದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಇವತ್ತು ನಾವು ಈ ಒಂದು ಭೌತಿಕವಾಗಿ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನು ಬಿಡೋದಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಮಕ್ಕಳುಗಳು ಭಯಂಕರವಾದಂಥ ಕ್ರೂರತ್ವದಲ್ಲಿ ಹೋದ್ರು, ಪಾಪಗಳನ್ನು ಮಾಡುತ್ತಾ ಬದುಕಿದ್ರು ಕೂಡ ಅವ್ರ ಮೇಲೆ ಆಸೆ ಇರ್ತತೆ. ಒಬ್ಬ ಮಕ್ಕಳುಗಳು ಜೈಲಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ರು ಕೂಡ ಅವ್ರನ್ನ ಬಿಡೋದಕ್ಕೆ ಇಷ್ಟಪಡಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ನಾವು ಒತ್ತಿದ್ದೀವಿ, ಸಾಕಿದ್ದೀವಿ, ನಾವು ಅವರ ಜೊತೆಯಲ್ಲಿ ಇರಬೇಕು, ಅವ್ರ ಜೊತೆಯಲ್ಲಿ ಕಾಲ ಕಳಿಬೇಕು ಅನ್ನುವಂಥ ಆಲೋಚನೆಗಳಿರ್ತತೆ, ಆಸೆಗಳನ್ನು ಇಟ್ಕೊಂಡೇ ಇರ್ತಾರೆ. ಅಂದರೆ ಭೌತಿಕವಾಗಿರುವಂಥ ಈ ಒಂದು ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಇಷ್ಟ ಆಸೆ ಇದೆ ಅಂತ ಅಂದರೆ, ನಾವು ವೃದ್ಧಾಪ್ಯದಲ್ಲಿ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಎನ್ನುವಂಥ ಆಲೋಚನೆಗಳನ್ನು ಇಟ್ಕೊಂಡು, ಆಸೆಗಳನ್ನು ಇಟ್ಕೊಂಡು, ಅವರೆಲ್ಲರೂ ಕೂಡ ಅವ್ರು ನಮಗೋಸ್ಕರ ಬದುಕಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸ್ಬೇಕು ಅನ್ನುವಂಥ ಆಲೋಚನೆಗಳನ್ನು ಇಟ್ಕೊಂಡು
ಅವರವರ ಜೊತೆಯಲ್ಲಿ ಇರಬೇಕು ಎನ್ನುವಂಥ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಆಸೆಗಳನ್ನು ಇಟ್ಕೊಳ್ತಾರೆ ಅಂದರೆ ಎಲ್ಲರನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದಂಥ ದೇವರಿಗೆ ತನ್ನ ಮಕ್ಕಳ ಮೇಲೆ ಆಸೆ ಇಲ್ವಾ? ಅವ್ರನ್ನ ಒಬ್ಬಂಟಿಗನಾಗಿ ಬಿಡುವುದಕ್ಕೆ ಆತನಿಗೆ ಇಷ್ಟ ಇದೆಯಾ? ಒಬ್ಬಂಟಿಗನಾಗಿ ಬಿಡುವುದಕ್ಕೆ ಇಷ್ಟ ಇಲ್ಲ. ಈ ಮನುಷ್ಯನ ಒಬ್ಬಂಟಿಗನಾಗಿದ್ದರೆ ಮನುಷ್ಯನಿಗೆ ಏನೋ ಅಪಾಯ ಎಂಬುದಾಗಿ ತಿಳ್ಕೊಳ್ಳದಲ್ಲೇ ಇದ್ರೂ ಕೂಡ ಅವ್ರ ಜೊತೆಯಲ್ಲಿ ಇರಬೇಕು ಅನ್ನುವಂಥ ಆಸೆ ಇರುವಂಥ ಕಾರಣ ಇವರು ಮನುಷ್ಯನ ಬಳಿಯಲ್ಲಿ, ನನ್ನ ಮಕ್ಕಳ ಬಳಿಯಲ್ಲಿ ಇರಬೇಕು ಅಂತ ಹೇಳಿ ಇವ್ರು ಅಂದ್ಕೋಬೋದು. ಆದ್ರೆ ಆ ದೇವಾದಿ ದೇವನಿಗೆ ಮನುಷ್ಯನ ಒಬ್ಬಂಟಿಗನಾಗಿ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಅದಕ್ಕೋಸ್ಕರವೂ ಕೂಡ ಆತನು ಬಿಡಲ್ಲ. ಪ್ರೀತಿಯಿಂದ ಪ್ರೀತಿ ಇರುವಂಥ ಕಾರಣವೂ ಕೂಡ ಆತನು ಬಿಡದಂಥ ರೀತಿಯಲ್ಲಿ ಮನುಷ್ಯನನ್ನ ಜೊತೆಯಲ್ಲಿ ಇರುತ್ತಾ ಅಂದರೆ ಆ ಮನುಷ್ಯನು ಒಬ್ಬಂಟಿಗನಾಗಿ ಇರುವುದಕ್ಕೆ ಆತನು ಇಷ್ಟಪಡದಂಥ ರೀತಿಯಲ್ಲಿ ಆತನು ಸಹಿಸಿಕೊಂಡು ಎಲ್ಲರನ್ನ ಕಾಪಾಡುತ್ತಾ, ಪಾಪಿಗಳ ಮೇಲೂ ಕೂಡ ಮಳೆಯನ್ನು ಸುರಿಸ್ತಾ, ಸೂರ್ಯನು ಮೂಡುವಂತೆ ಮಾಡ್ತಾ, ಒಬ್ಬಂಟಿಗನಾಗಿರದೆ ಜೊತೆಯಾಗಿರ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆತನು ಹೋಗ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 16:32 ಗಮನಿಸಿ. ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ಸ್ಥಳಕ್ಕೆ ಚೆದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು. ಅಂದರೆ ಕ್ರಿಸ್ತನು ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾನು ಹಿಡಿದುಕೊಡಲ್ಪಡ್ತೀನಿ, ನನ್ನನ್ನು ಹಿಡಿದುಕೊಂಡು ಹೋಗ್ತಾರೆ, ಶಿಲುಬೆಗೆ ಹಾಕ್ತಾರೆ. ಇಂಥ ಒಂದು ಸಮಯ ಬರುವಂಥ, ಇಂಥ ಒಂದು ಕಾಲಗಳು ಬರುವಂಥ ಒಂದು ಸಮಯದಲ್ಲಿ ನನ್ನನ್ನು ನೀವೆಲ್ಲರೂ ಕೂಡ ಬಿಟ್ಟು, ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನೀವೆಲ್ಲರೂ ನಿಮ್ಮ ಮನೆಗಳಿಗೆ ಹೋಗುವಂಥ ಒಂದು ಸಮಯ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ಸ್ಥಳಕ್ಕೆ ಚೆದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು, ಈಗ ಬಂದಿದೆ. ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ನಾನು ಒಂಟಿಗನಲ್ಲ, ತಂದೆ ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತೇನೆ. ಅಂದರೆ ಯಾಕೆ ಈತನು ಒಂಟಿಗನಲ್ಲ? ಯಾಕೆ ಒಂಟಿಗನಲ್ಲ? ದೇವರು ಈತನನ್ನು ಒಂಟಿಗನಾಗಿ ಬಿಟ್ಟಿಲ್ಲ. ಅದನ್ನೇ ಆತನು ಗುರುತುಪಡಿಸ್ತಾ ಇದ್ದಾನೆ. ನಾನು ಒಂಟಿಗನಾಗಿಲ್ಲ, ನನ್ನ ಜೊತೆಯಲ್ಲಿ ತಂದೆ ಇದ್ದಾನೆ, ತಂದೆ ನನ್ನನ್ನು ಕಾಪಾಡ್ತಾ ಇದ್ದಾನೆ, ತಂದೆ ನನಗೆ ಏನು ಮಾತುಗಳನ್ನು ಹೇಳಬೇಕು ಆತನನ್ನು ಕಲಿಸಿಕೊಟ್ಟಿದ್ದಾನೆ, ತಂದೆ ನನ್ನನ್ನು ನಡೆಸ್ತಾ ಇದ್ದಾನೆ. ಅಂದರೆ ತಂದೆ ಆತನೊಟ್ಟಿಗೆ ಇರುವಂಥ ಮಾತುಗಳನ್ನು ಎಷ್ಟು ಸಾರಿ ಆತನು ಗುರುತುಪಡಿಸ್ತಾನೆ, ಎಷ್ಟು ಸಾರಿ ಆತನು ಗುರುತುಪಡಿಸ್ತಾನೆ. ಅಂದರೆ ದೇವರ ಆಲೋಚನೆ ನೋಡಿ, ಮನುಷ್ಯನು ಒಬ್ಬಂಟಿಗನಾಗಿ ಇರಬಾರ್ದು ಎನ್ನುವಂಥ ದೃಢವಾದಂಥ ದೇವರ ಆಲೋಚನೆ ಎಷ್ಟರ ಮಟ್ಟಿಗೆ ನಡೆಸ್ತಾ ಇತ್ತೋ ಎನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಒಂದು ಟ್ರಿಪ್ ಹೋಗ್ತಿರ್ತೀವಿ, ಪ್ರವಾಸಗಳು ಹೋಗ್ತಾ ಇರ್ತೀವಿ. ಆ ಒಂದು ಸಮಯದಲ್ಲಿ ಒಬ್ಬಂಟಿಗರಾಗಿ ಹೋಗ್ತೀವ. ಯಾಕೆಂದ್ರೆ ಅಲ್ಲಿ ಹೊಸ ಹೊಸ ಜಾಗಗಳಿರ್ತತೆ, ಹೊಸ ಹೊಸ ತಿಂಡಿ ತಿನಿಸುಗಳಿರ್ತತೆ, ಹೊಸ ಹೊಸ ಜನಗಳಿರ್ತಾರೆ, ಹೊಸ ಹೊಸ ದೃಶ್ಯಗಳಿರ್ತತೆ, ಎಲ್ಲ ಇರ್ತತೆ. ಆದರೂ ಕೂಡ ಸುಖ ಸಂತೋಷವನ್ನು ಅನುಭವಿಸೋಣ ಅಂತೇಳಿ ಒಬ್ಬರೇ ಹೋಗಲ್ಲ. ಏನಕ್ಕೆ? ಒಂದು ವೇಳೆ ಅಂಥ ಒಂದು ಜಾಗಕ್ಕೆ ನಾವು ಇಷ್ಟಪಡುವಂಥವರು, ನಾವು ಪ್ರೀತಿ ಮಾಡುವಂಥವರು, ನಾವು ಅತಿಯಾಗಿ ಹತ್ತಿರದಿಂದ ಬದುಕುವಂಥವರು ಇಲ್ಲ ಅಂದ್ಕೊಳ್ಳಿ, ಅದೇನಿದ್ರು ಕೂಡ, ಅಲ್ಲಿ ಏನು ನೋಡಿದ್ರು ಕೂಡ ಅದೆಲ್ಲವೂ ಕೂಡ ಅಯ್ಯೋ ಏನಕ್ಕಪ್ಪ ಇದು ಅನ್ನೋಂಗೆ ಬೇಜಾರಾಗುತ್ತೆ. ಒಂದು ಮನೆಯಲ್ಲಿ ಸರ್ವ ಅವಶ್ಯಕತೆಗಳು ಇದೆ. ಟಿ ವಿ ಇದೆ, ಫ್ರಿಡ್ಜ್ ಇದೆ, ಫ್ಯಾನ್ ಇದೆ, ತುಂಬ ಊಟಗಳಿದೆ, ಎಲ್ಲವೂ ಇದೆ. ಆದರೆ ಮನುಷ್ಯನಲ್ಲಿ ಒಬ್ಬನೇ ಇದ್ದಾನೆ ಅಂತ ಅಂದರೆ ಆತನಿಗೇನು ಸಂತೋಷ ಇರುತ್ತೆ? ಇವತ್ತು ಯಾವುದೋ ಒಂದು ಗ್ರಹಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಗ್ರಹಕ್ಕೆ ಭೂಮಿ ಮೇಲೆ ಇರುವಂಥ ರೀತಿಯಲ್ಲಿನೇ ಎಲ್ಲ ಅವಶ್ಯಕತೆಗಳಿದೆ ಅಂತ ಹೇಳಿ ಒಬ್ಬ ಮನುಷ್ಯನನ್ನು ಬಿಟ್ಟುಬಿಟ್ರೆ ಅವನು ಯಾವ ರೀತಿಯಾಗಿ ಬದುಕ್ತಾನಲ್ಲಿ? ಇವತ್ತು ನಾವೊಬ್ಬರು ಒಂದೇ ರೂಮ್ನಲ್ಲಿ ಒಬ್ಬರು ಕೂತ್ಕೊಳ್ಳೋದಕ್ಕಾಗಲ್ಲ ಜಾಸ್ತಿ ಹೊತ್ತು, ಕೂತ್ಕೊಳ್ಳೋದಕ್ಕಾಗೋದೇ ಇಲ್ಲ. ಇವತ್ತು ನಾವು ಏನೇ ಕೂತ್ಕೊಂಡ್ರು, ಏನೇ ಪಿಕ್ಚರ್ ನೋಡಿದ್ರು, ಏನೇ ಫೋನ್ ನೋಡಿದ್ರು ಯಾರೋ ಒಬ್ಬರನ್ನ ಫೋನ್ ಮಾಡಿ ಮಾತಾಡಿಸ್ಬೇಕು ಅನ್ನುವಂಥ ಆಲೋಚನೆ ಬರುತ್ತೆ. ಫೋನ್ ನೋಡ್ತಾ ಬೇಜಾರಾಗಿ ಏನಾಗುತ್ತೆ, ಯಾರನ್ನೋ ಒಬ್ಬರನ್ನ ಫೋನ್ ಮಾಡಿ ಮಾತಾಡಿಸ್ಬೇಕು ಅನ್ನುತ್ತೆ. ಅಂದರೆ ಸರ್ವ ಅವಶ್ಯಕತೆಗಳು ಇದ್ರೂ ಕೂಡ ಮನುಷ್ಯನು ಇಷ್ಟಪಡುವಂಥ ಇನ್ನೊಬ್ಬ ಮನುಷ್ಯನು ಇಲ್ಲ ಅಂತಂದರೆ ಅವನಿಗೇನನ್ನ ಕೊಟ್ಟರೂ ಕೂಡ ವ್ಯರ್ಥವೇ. ದೇವರು ಕೋಟಿ ವರ್ಷಗಳು ಮನುಷ್ಯನಿಗೆ ಇದು ನನಗೆ ಬೇಕು ಎಂಬುದಾಗಿ ಕೇಳಲೇಬಾರದು. ಆ ರೀತಿಯಾಗಿ ದೇವರು ಎಲ್ಲ ಸರ್ವ ಅವಶ್ಯಕತೆಗಳನ್ನು ಕೂಡ ಉಂಟು ಮಾಡಿ ಈ ಭೂಮಿ ಮೇಲೆ ಇಟ್ಟು ಆತನನ್ನು ಒಬ್ಬನನ್ನೇ ಇಟ್ಟಿದ್ರೆ ಆತನಿಗೇನು ಸುಖ ಸಂತೋಷ? ಆತನಿಗೆ ಯಾವ ಸಮಾಧಾನ ಇರ್ತದೆ? ಆತನ ಹಾವಭಾವಗಳನ್ನು ಯಾವ ರೀತಿಯಾಗಿ ಹಂಚಿಕೊಳ್ತಾನೆ? ಆಲೋಚನೆ ಮಾಡಿ. ಅದನ್ನು ತಿಳಿದಂಥ ದೇವರೇ, ಇಷ್ಟೆಲ್ಲವನ್ನು ಉಂಟು ಮಾಡಿದಂಥ ದೇವರು ಆ ಮನುಷ್ಯನಿಗೋಸ್ಕರವೇ, ಆ ಮನುಷ್ಯನು ಸುಖ ಸಂತೋಷವಾಗಿ ಇರಬೇಕು ಅಂದರೆ ಇವೆಲ್ಲವನ್ನು ಆತನು ಅನುಭವಿಸುತ್ತಾ ಆತನು ತೃಪ್ತನಾಗಿರ್ಬೇಕಂದ್ರೆ ಸಹಕಾರಿ ಬೇಕೇ ಬೇಕು. ಆತನ ಆವಾಗಲೇ ಸಮಾಧಾನದ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ. ಒಬ್ಬಂಟಿಗನಾಗಿ ಒಂದು ವೇಳೆ ಆ ಹುಲಿ ಸಿಂಹಗಳ ಜೊತೆಯಲ್ಲಿ ಬದುಕೋದಂದ್ರೆ ಯಾವ ರೀತಿಯಾಗಿ ಆಗುತ್ತೆ?
ಕಾಯಿನನು ದೇವರು ಏಬೇಲನ್ನು ತಪ್ಪನ್ನು ಏಬೇಲನ್ನು ಕೊಂದು ಬಿಡ್ತಾನೆ. ಕಾಯಿನನ್ನು ತಪ್ಪನ್ನು ಮಾಡಿದಂಥ ಸಮಯದಲ್ಲಿ ದೇವರು ಕಾಯಿನನ್ನು ಆತನು ಆ ಒಂದು ಪ್ರಾಂತ್ಯದಿಂದ ಹೊರಗಡೆ ಹಾಕ್ಬಿಡ್ತಾನೆ. ಆತನು ಒಬ್ಬಂಟಿಗನಾಗಿ ಯಾವ ರೀತಿಯಾಗಿ ತಿರುಗಿರ್ತಾನೆ. ರೋಡುಗಳಿಲ್ಲದಂಥ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಗಿಡಮರಗಳು ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಯಾವ ರೀತಿಯಾಗಿ ಜೀವನ ಸಾಗಿಸಿರ್ತಾನೆ. ಇವತ್ತು ನಾವು ಯಾರೋ ಒಬ್ಬಂಟಿಗರಾಗಿ ಬದುಕಬೇಕಂದ್ರೆ ಎಂಥ ಮಟ್ಟಿಗೆ ಭಯಂಕರವಾದಂಥ ಕಷ್ಟ ಅನ್ಸಲ್ವಾ? ಅದು ಭಯಂಕರ ಕಷ್ಟ. ಇವತ್ತು ನಾವು ಹೋಗುವಂಥ ರೋಡ್ಗಳಲ್ಲೇ ಯಾರೋ ಮನುಷ್ಯನ ಕಾಣಲಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಏನಪ್ಪ ಯಾರಿಲ್ಲ ಎಂಬುದಾಗಿ ಹೇಳಿದೆ. ಇವತ್ತು ನಮ್ಮ ಮನೆಯಲ್ಲಿ ತುಂಬ ಜನಗಳಿರ್ತಾರೆ ಅಂದ್ಕೊಳ್ಳಿ. ಈ ಹಬ್ಬಗಳು ಬಂದಂಥ ಸಮಯದಲ್ಲಿ ತುಂಬ ಜನ ಒಂದು ಸಾರಿ ಮನೆಗೆ ಬಂದ್ಬಿಡ್ತಾರೆ. ಹಬ್ಬ ಎಲ್ಲ ಮುಗಿದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಹೊರಟೋಗ್ಬಿಡ್ತಾರೆ. ಮನೆಯೆಲ್ಲ ಖಾಲಿ ಆಗಿರ್ತದೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅಷ್ಟು ಬೇಜಾರಾಗುತ್ತೆ. ಅಂದರೆ ಮನುಷ್ಯನು ಒಂಟಿಗನಾಗಿರೋದಕ್ಕೆ ಎಷ್ಟು ಕಷ್ಟ ಒಂದ್ಸಾರಿ ಆಲೋಚನೆ ಮಾಡಿ. ಮನುಷ್ಯನು ಒಂಟಿಗನಾಗಿ ಇರುವುದಕ್ಕೆ ಎಷ್ಟು ಕಷ್ಟವೋ ಆಲೋಚನೆ ಮಾಡಿ. ಇಂಥ ಒಂದು ಒಂಟಿತನವನ್ನೇ ದೇವರು ಕೋಟಿ ವರ್ಷಗಳು ಕೂಡ ಆತನು ಅನುಭವಿಸಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಆತನು ಈವಾಗಲೂ ಕೂಡ ಒಂಟಿಗನಾಗಿಯೇ ಇದ್ದಾನೆ. ಆತನು ಪವಿತ್ರಾತ್ಮನು ಭೂಮಿ ಮೇಲೆ ಇದ್ದಾನೆ. ಆತನಿಂದ ಈಚೆಗೆ ಬಂದಿರುವಂಥ ಕೋಟಿ ಮಕ್ಕಳು ಕೂಡ ಭೂಮಿ ಮೇಲೆ ಕೆಲವರಿದ್ದಾರೆ, ನರಕದಲ್ಲಿ ಕೆಲವರಿದ್ದಾರೆ, ಪರದೇಶಿಯಲ್ಲಿ ಕೆಲವರಿದ್ದಾರೆ. ಅಂದರೆ ಕೋಟಿ ದೇವದೂತರಲ್ಲಿದ್ದಾರೆ. ಯೇಸು ಕ್ರಿಸ್ತನು ಮಾತ್ರವೇ ಅಲ್ಲಿದ್ದಾನೆ. ಈಗ ಯೇಸು ಕ್ರಿಸ್ತನಿಗೆ ಹೆಚ್ಚಾಗಿ ಪ್ರೀತಿಯನ್ನು ಯಾರನ್ನ ಮಾಡಿದ್ದಾನೆ? ಯೇಸು ಕ್ರಿಸ್ತನ ಪ್ರೀತಿ ಮಾಡಿದ, ನಮ್ಮನ್ನ ಪ್ರೀತಿ ಮಾಡಿದ್ದಾನೆ. ಅಂದರೆ ನಮ್ಮನ್ನೇ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ. ಅಂದರೆ ಸೃಷ್ಟಿಯಲ್ಲಿ ಜ್ಯೇಷ್ಠ ಪುತ್ರನಾಗಿರುವಂಥ ಯೇಸು ಕ್ರಿಸ್ತನನ್ನು ಕೂಡ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನಮ್ಮನ್ನೇ ಪ್ರೀತಿ ಮಾಡಿದ್ದಾನೆ. ಯಾಕೆಂದ್ರೆ ಆತನೇ ಬಲಿಯಾಗಿ ಅರ್ಪಿಸಿದ್ದಾನಲ್ಲ. ಆದ್ದರಿಂದ ಆ ದೇವರು ಕೂಡ ನಮಗೂ ಸರ್ವ ಅವಶ್ಯಕತೆಗಳು ಇದ್ರೂ ಕೂಡ ನಾವು ಪ್ರೀತಿ ಮಾಡುವಂಥವ್ರು ಇಲ್ದಲೇ ಇದ್ರೆ ಅದು ಯಾವ ರೀತಿಯಾಗಿ ಪರಿಸ್ಥಿತಿ ಇರ್ತಿತ್ತೋ ಆ ರೀತಿಯಾಗಿ ಕೋಟಿ ದೇವದೂತರು ಹಗಲು ಇರುಳು ಆತನನ್ನು ಸ್ತುತಿ ಮಾಡ್ತಿದ್ರು ಕೂಡ, ಅಲ್ಲಿದ್ರು ಕೂಡ ಆತನ ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು ಕೂಡ, ಯೇಸು ಕ್ರಿಸ್ತನಿದ್ರು ಕೂಡ ಆತನು ಬಹಳವಾಗಿ ಪ್ರೀತಿ ಮಾಡುವಂಥ ನಾವು ಈ ಭೂಮಿ ಮೇಲೆ ಇದ್ದೀವಿ. ಆದರೆ ಆತನಲ್ಲಿ ಒಂಟಿಗನಾಗಿನೇ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಆತನ ಒಂಟಿಗನಾಗಿ ಇದ್ದಾನೆ. ಆತನ ಒಂಟಿತನವನ್ನು ನೀಗಿಸ್ಬೇಕು ಅಂದ್ರೆ ನಾವೇನು ಮಾಡಬೇಕು ಅದನ್ನೇ ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಮಹಾಶಕ್ತನಾಗಿರುವಂಥ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ದೇವ, ನೀನು ಮನುಷ್ಯನನ್ನು ಒಂಟಿಗನಾಗಿ ಬಿಟ್ಟಿಲ್ಲ. ಕಾರಣ ನೀನು ಒಂಟಿತನದ ಒಂದು ಅನುಭವದಲ್ಲಿ ನೀನು ಬಂದಿರುವಂಥ ಕಾರಣ. ತಂದೆ, ನಾವು ಕೂಡ ಈ ಒಂಟಿತನದಲ್ಲಿ ಬಿದ್ದು ನಮ್ಮ ಜೀವನಗಳನ್ನು ನಾವು ನಾಶ ಮಾಡಿಕೊಳ್ಳದಂತೆ ಯಾವಾಗಲೂ ತಂದೆ ಅನ್ಯೂನ್ಯತೆಯಲ್ಲಿ ಸಹವಾಸದಲ್ಲಿ ಇರುತ್ತಾ ನಿನಗಾಗಿ ಬದುಕಲು ಸಹಾಯ ಮಾಡಿ. ತಂದೆ, ನಿನ್ನ ಒಂಟಿತನವನ್ನು ನಾವು ನೀಗಿಸಬೇಕೆಂದರೆ ಏನು ಮಾಡಬೇಕೋ ಅದನ್ನು ಕೂಡ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತುಪಟ್ಟಂಥ ಕಾರ್ಯಗಳನ್ನು ಕೊಡಿ. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯತ್ನ ಪಡುವಂಥ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ತಂದೆ, ಎಲ್ಲರೂ ಕೂಡ ನೀತಿ ಮಾರ್ಗದಲ್ಲಿ ನಡೆದುಕೊಳ್ಳಲು ಸಹಾಯ ಮಾಡಿ. ನಮ್ಮೆಲ್ಲರೂ ನಿಮ್ಮ ಒಂದು ಪಾದದ ಕೆಳಗೆ ತಗ್ಗಿಸಿಕೊಳ್ಳುತ್ತಾ ಮುಂದಿನ ದಿನಮಾನಗಳಲ್ಲಿ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತಾ, ಈ ಒಂದು ಸಮಯದವರೆಗೂ ಪವಿತ್ರಾತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ಕೊಟ್ಟು ನಮ್ಮೆಲ್ಲರನ್ನು ಸನಾತನ ಮಾರ್ಗದಲ್ಲಿ ಕಾಪಾಡಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ಪ್ರೀತಿ ದೇವಜನರೇ, ಈ ಒಂದು ವಿಷಯವನ್ನು ಆಮೇಲಿಂದ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಗ್ರೂಪಲ್ಲಿ ಹಾಕ್ತೀವಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೋಡಿ. ಒಂದು ವೇಳೆ ಕ್ವಶನ್ ಇದ್ದರೆ ಆ ಒಂದು ಯೂಟ್ಯೂಬ್ ಥಂಬ್ನೇಲಲ್ಲಿ ವಾಟ್ಸಪ್ ನಂಬರ್ ಇದೆ, ಅದರಲ್ಲಿ ಏನಾದರೂ ಕ್ವಶನ್ ಇದ್ದರೆ ನಿಮಗೆ ಆ ಒಂದು ನಂಬರ್ಗೆ ನೀವು ವಾಯ್ಸ್ ಮೆಸೇಜೋ ಇಲ್ಲ ನಿಮ್ಮ ಕ್ವಶನ್ನು ಏನಾದರೂ ಕಳಿಸಿ. ಈ ವಿಷಯವನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಮಂದಿ ಎಂಬುದಾಗಿ ನೀವು ಭಯಪಡಕ್ಕೆ ಹೋಗಬೇಡಿ. ದೇವರು ನಮ್ಮ ಹೊಟ್ಟೆಗಿದ್ದಾನೆ. ಆದ್ದರಿಂದ ನೀವು ಸರಿಯಾದಂಥ ರೀತಿಯಲ್ಲಿ ಮಾತುಗಳನ್ನೆಲ್ಲ ಗಮನಿಸಿ ಈ ಮಾತುಗಳನ್ನು ನೀವು ಕಲಿತಾಗಿರ್ಬೋದು, ಇಲ್ಲ ಈ ಲಿಂಕನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಆಗಿರ್ಬೋದು. ದೇವರ ರಾಜ್ಯವನ್ನು ಅಭಿವೃದ್ಧಿ ಪಡಿಸಲೇಬೇಕು ನಾವೆಲ್ಲರೂ ಸೇರಿ. ಆದ್ದರಿಂದ ಈ ಒಂದು ಕೆಲಸವನ್ನು, ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದೇವರಿಗೋಸ್ಕರ ಬದುಕ್ರಿ ಎಂಬುದಾಗಿ ನಾನು ಒಂದು ಕೋರಿಕೆಯನ್ನು ವ್ಯಕ್ತಪಡಿಸುತ್ತೇನೆ.